ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಜಿನಿ ಮೇಕಪ್ ವಿಷನ್ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 11 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡ್ತಿರೋ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಡೆಯಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 12th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಂಡ್ಬಿಡಿ. ನಾವು ವಿಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಅದ್ರ ಮುಖಾಂತರ ನೋಟಿಫಿಕೇಶನ್ ಬರುತ್ತೆ. ಅಷ್ಟೇ ಅಲ್ಲ, ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಉಳಿದಿರೋ 2 ಚಾನಲ್ದು ಲಿಂಕ್ ಕೊಟ್ಟಿರ್ತೀನಿ. ವಾಟ್ಸ್ಆಪ್ ಗ್ರೂಪ್ ಕೂಡ ಲಿಂಕ್ ನ ಕೊಟ್ಟಿರ್ತೀನಿ. ಫಾಲೋ ಮಾಡಿದವರು ಫಾಲೋ ಮಾಡ್ಕೋಬಿಡಿ. ಅಂಡ್ ಮರೀದೇ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗುತ್ತೆ. ಹೈಪ್ ಕೂಡ ಮಾಡ್ಬಿಡಿ. ಅಂಡ್ ಬನ್ನಿ ಇವತ್ತಿನ 12th ಪಾರ್ಟ್ನ ಸ್ಟಾರ್ಟ್ ಮಾಡ್ಬಿಡೋಣ. ಪಾರ್ಟ್ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಅದೇ ಖಲೀದ್ ಅಂತ ಇದ್ದಲ್ವಾ, ಜಂಗನ ಹುಡುಗನ್ ಮೈಯಲ್ಲಿರೋ ಆತ್ಮ. ಅವನು ನಮ್ ಹೀರೋಯಿನ್ ಹತ್ರ ಹೋಗಿ ನೀನ್ ಬೇಗ ನಿನ್ ಥರ್ಡ್ ವಿಶ್ ನ ಕೇಳು, ಅವಾಗ ಜಿನಿ ನನ್ನ ಹತ್ರ ಸಿಗುತ್ತೆ, ನನಗ್ ಬರೋ ತರ ಆಗುತ್ತೆ ಅಂತೆಲ್ಲ ಹೇಳಿರ್ತಾನೆ. ಅದಕ್ಕೆ ನಮ್ ಹೀರೋಯಿನ್ ಒಪ್ಕೊಂಡಿಲ್ಲ. ಸಖತ್ ಟೆನ್ಷನ್ ಆಗ್ಬಿಟ್ಲು. ಅವಳನ್ನ ಕಾಪಾಡಕ್ಕೆ ಅಂತ ಕೌನ್ಸಿಲರ್ ಕಡೆಯವರೆಲ್ಲ ಕೂಡ ಬಂದಿರ್ತಾರೆ. ಹೆಂಗೋ ಇದು ಸರಿಯಾದ ಟೈಮ್ ಅಲ್ಲ ಅಂತ ಜಂಗ್ ಅಲ್ಲಿಂದ ಹೊರಟೋದ. ಆದ್ರೆ ಜಂಗ್ ಇತ್ರ ಈ ಜಾಗಕ್ಕೆ ಬಂದು ಹೋದ ಅನ್ನೋ ವಿಷಯ ನಮ್ ಹೀರೋಗೆ ಗೊತ್ತಾಗಿ ಇವಾಗ ನಮ್ ಹೀರೋ ಶಾಹಿದ್ ನ ಕಟ್ಟಾಕಿರ್ತಾರಲ್ಲ, ಅಂದ್ರೆ ಈ ಖಲೀದ್ ಅವರ ಜಾಗಕ್ಕೆ ಹೋಗಿರ್ತಾರೆ. ಅಲ್ಲಿ ಶಾಹಿದ್ ನ ಕಟ್ಟಾಕಿರೋದ್ ನೋಡಿದ್ರೇನೆ ಗೊತ್ತಾಗುತ್ತೆ ಅವ್ರ ಮಗನೇ ಕೆಲಸ ಮಾಡಿರೋದು ಅಂತ. ನಿನ್ ಮಗ ಏನ್ ಅನ್ಕೊಂಡ್ಬಿಡಿದಾನೆ, ತುಂಬಾ ಓವರ್ ಆಗಿ ಮಾಡ್ತಾ ಇದ್ದಾನೆ. ಇನ್ನೊಂದ್ಸತಿ ಹೀರೋಯಿನ್ ಹತ್ರ ಹೋಗೋದು, ಆ ಲಾಸ್ಟ್ ವಿಶ್ ನ ಕೇಳು ಅಂತ ಫೋರ್ಸ್ ಮಾಡೋದು, ಇದೆಲ್ಲ ನನ್ಗೆ ಇಷ್ಟ ಆಗಲ್ಲ. ಅವಳ ತಂಟೆಗೆ ಯಾರಾದ್ರೂ ಬಂದ್ರೋ ಸರಿ ಇರಲ್ಲ ಅಂತ ನಿನ್ ಮಗನ್ಗೆ ಹೇಳ್ಬಿಡು. ಆಮೇಲೆ ನಿನ್ ಮಗ ಅಂತ ಕೂಡ ನಾನ್ ನೋಡೋದಿಲ್ಲ, ಅವ್ನ್ ಪ್ರಾಣ ತೆಗಿಯೋದು ನನ್ ಜವಾಬ್ದಾರಿ ಆಗುತ್ತೆ, ನಾನ್ ಸಾಯಿಸ್ಬಿಡ್ತೀನಿ ಆಮೇಲೆ ಅನ್ನೋ ತರ ಬೆದರ್ಸ್ಬಿಟ್ಟು ಇನ್ಮೇಲೆ ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ರಿ ಅಂತ ಹೇಳಿ ನಮ್ ಹೀರೋ ಅಲ್ಲಿಂದ ಹೊರಟೋದ. ಇತರ ಹೋದ್ಮೇಲೆ ಶಾಹಿದ್ಗೆ ತುಂಬಾನೇ ಬೇಜಾರಾಗುತ್ತೆ, ತುಂಬಾನೇ ಅಳು ಬರುತ್ತೆ. ಎಷ್ಟಾದ್ರೂ ಮಗ ಅಲ್ವಾ, ಕೆಟ್ಟದಾರಲ್ಲಿ ಹೋಗ್ತಿದ್ದಾನೆ ಅಂತ ಗೊತ್ತಿದ್ದೂನು ಇವ್ನ ಕೈಲಿ ಏನು ಮಾಡಕ್ ಆಗ್ತಾ ಇಲ್ವೇ, ಅದರಿಂದ ಪಾಪ ತುಂಬಾ ಫೀಲ್ ಮಾಡಿ ಅಳ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳ ಪಾಡ್ಗಳು ಗ್ಯಾರೇಜ್ ಅಲ್ಲಿ ಕೆಲಸ ಎಲ್ಲ ಮುಗಿಸಿ ಏನ್ ಗ್ಯಾರೇಜ್ ಕ್ಲೋಸ್ ಮಾಡೋಣ ಅನ್ಕೊಳ್ಳೋ ಟೈಮ್ ಅಲ್ಲಿ ಒಂದು ಕಳ್ಳರ ಗುಂಪ ಜಾಗಕ್ಕೆ ಬರುತ್ತೆ. ಬೆಳಗ್ಗೆ ನಿಂತಾನೆ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಎಲ್ಲ ದುಡ್ಡನ್ನ ಡ್ರಾ ಮಾಡಿದ್ದು, ಎಲ್ಲಿಟ್ಟಿದೆ ಹೇಳು, ಮರದಾಗೆ ಎತ್ಕೊಟ್ಬಿಡು ಅಂತ ಅವಳ ಹತ್ರ ಫೋರ್ಸ್ ಮಾಡ್ತಾ ಇರ್ತಾರೆ. ಇವಳಿಗೆ ಟೆನ್ಷನ್ ಆಗೋಯ್ತು. ನನ್ ದುಡ್ಡನ್ನ ನಿಮ್ಗೆ ಏನಕ್ಕ ಕೊಡ್ಬೇಕು, ಮರದಾಗಿಲಿಂದ ಜಾಗ ಖಾಲಿ ಮಾಡಿ ಅಂದಾಗ ಇವಳು ಕೊಬ್ಬು ನೋಡದ, ನಾವ್ ಇಷ್ಟು ಜನ ಬಂದಿದೀವಿ, ಭಯ ಪಡ್ತಾಳೆ ಏನೋ ಅಂತ ಹೇಳಿ ನಮ್ ಹೀರೋಯಿನ್ ಕೆನ್ನೆಗೆ ಬೊಕ್ಕಂತ ಒಂದ್ ಕೊಟ್ಬಿಟ್ರು. ಇವಳಿಗೆ ಸಖತ್ ಟೆನ್ಷನ್ ಆಗುತ್ತೆ. ಆ ಕೈಲಿ ಇರೋದನ್ನೆಲ್ಲ ಗಟ್ಟಿಯಾಗಿ ಇಟ್ಕೊಂತಾಳೆ, ಬಿಟ್ರೆ ಸಾಯಿಸ್ಬಿಡ್ತಾಳೇನೋ. ಆದ್ರೆ ಅಷ್ಟರಲ್ಲಿ ಒಂದು ಮ್ಯೂಸಿಕ್ ಸೌಂಡ್ ಬರ್ತಾ ಇದೆ. ಸ್ಲೋ ಮೋಷನ್ ಅಲ್ಲಿ ನಮ್ ಹೀರೋ ಸಖತ್ ಮಾಸಾಗಿ ಒಂದು ಡಿಫ್ರೆಂಟ್ ಆಗಿರೋ ಡ್ರೆಸ್ ನ ಹಾಕೊಂಡ್ ಬರ್ತಾ ಇರ್ತಾನೆ. ಇವ್ನು ಬರ್ತಾ ಇರೋ ಸ್ಲೋ ಮೋಷನ್ಗೂ ಆ ಮ್ಯೂಸಿಕ್ಗೂ ಸಂಬಂಧನೇ ಇಲ್ದಿರೋ ತರ ಇರುತ್ತಾ. ಇವಳಿಗೆ ಟೆನ್ಷನ್ ಆಗೋಯ್ತು. ಅಯ್ಯೋ ನಿನ್ನ ಮರುಭೂಮಿಯಲ್ಲಿ ಒಂಟೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡ್ ಬರುತ್ತಲ್ಲ, ಆತರ ಬರ್ತಾ ಇದೆಯಲ್ಲೋ, ಬೇಗ ಕದಲ್ ಬಾರೋ ಅಂತ ಹೇಳಿ ಬೈತಾಳೆ. ಆಮೇಲೆ ಇವನ್ ಕೂಡ ಏನು ಬರ್ತಾ ತುಂಬಾ ಮರ್ಯಾದೆ ಕಡಿಮೆ ಆಗ್ತಿದೆ ಅಂದಾಗ ಇವಾಗ ಏನ್ ಹೇಳು ಅಂದಾಗ, ಏನಾ ಇವ್ರೆಲ್ಲ ನಾನು ಸೇರ್ಕೊಂಡು ಹೊಡಿತಿದ್ದಾರೆ ಅಂದಾಗ, ಏನು ಇವ್ರನ್ನ ಹೊಡೆದ್ರ ಇಲ್ವೇ, ಇದನ್ನ ನನ್ಕೆಲ್ಲ ಆಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ವೇ, ಇವ್ರಿಗೆ ಪನಿಷ್ಮೆಂಟ್ ಕೊಡ್ಲೇಬೇಕಲ್ವಾ ಅಂತ ಹೇಳಿ ಟಕ್ಕಂತ ಇವನ್ ಪವರ್ ನ ಯೂಸ್ ಮಾಡಿ ಇವ್ರನ್ನೆಲ್ಲ ಯಾವ್ದೋ ಒಂದು ಜಾಗದಲ್ಲಿ ಬೀಳೋ ತರ ಮಾಡ್ತಿದ್ದಾನೆ. ಅಂದ್ರೆ ಬೇರೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದಾನೆ. ಇಲ್ಲೇ ಇದ್ಬಿಡು ಬಂಗಾರ, ಬಂದ್ಬಿಡ್ತೀನಿ ಒಂದ್ 10 ನಿಮಿಷ ಅಂತ ಹೇಳಿ ಇವನು ಅವ್ರ ಜೊತೆಗೆ ಅದ್ರಲ್ಲಿ ಜಿಗಿತಾನೆ. ಎಲ್ಲಪ್ಪ ಹೋಗ್ತಿದ್ದಾನೆ ಅಂತ ನೋಡಿದ್ರೆ ನರ್ಕ ಲೋಕಕ್ಕೆ ಹೋಗ್ತಾ ಇರೋದು. ಹಿಂದ್ಗಡೆ ನಮ್ ಹೀರೋಯಿನ್ ಕೂಡ ಬಂದ್ಬಿಡ್ತಾಳೆ. ಅಯ್ಯೋ ನೀನೇನಕ್ಕೆ ಬಂದೆ ಅಂದಾಗ, ಮತ್ತೆ ಯಾವಾಗ ಒಂದೇ ಜಾಗದಲ್ಲಿ ಇದ್ರೆ ಆಗತ್ತಾ, ನರ್ಕಾನು ಹೆಂಗಿರತ್ತೆ ಅಂತ ನೋಡೋದ್ ಬೇಡ, ಅದಕ್ಕೆ ನಿನ್ ಜೊತೆ ಬಂದ್ಬಿಟ್ಟೆ ಅಂತ. ಈಗ ಕೆಳಗಡೆ ಬಿದ್ದಿದ್ರಲ್ವಾ ಆ ಕಳ್ಳರ ಗುಂಪು, ಅವ್ರ ದಿಕ್ಕಾಪಲಾಗಿ ಓಡ್ತಾ ಇರ್ತಾರ. ಅಯ್ಯೋ ಇದೇನ್ ಈ ಜಾಗ ಹಿಂಗಿದೆ ಅಂತ. ಕೆಳಗಡೆ ಫುಲ್ ಆಗಿ ಬೋನ್ಸ್ ಎಲ್ಲ ಕೂಡ ಬಿದ್ದಿರುತ್ತಾ. ಇದ್ರ ನೋಡಿ ಅವ್ರು ಭಯ ಪಟ್ಕೊಂಡು ದಿಕ್ಕಾಪಲಾಗಿ ಓಡ್ತಾ ಇರ್ತಾರೆ. ಆಮೇಲೆ ನಮ್ ಹೀರೋಯಿನ್ ಹೇಳ್ತಾಳೆ, ಹೌದು ನೀನ್ ಹೇಳಿದ್ದೆ ಅಲ್ವಾ, ಫಸ್ಟ್ ಮನುಷ್ಯರಿಗೆ ತಲೆ ಬಾಗ್ಬೇಕು ಅಂತ ಹೇಳಿದಾಗ ನೀನ್ ಬಾಗಲ್ಲ ಅಂದಿದ್ದಕ್ಕೆ ದೇವ್ರು ನಿನ್ಗೆ ಪನಿಷ್ಮೆಂಟ್ ಆಗಿ ನರ್ಕಕ್ಕೆ ಹಾಕಿದ್ರು ಅಂತ ಹೇಳ್ದೆ ಅಲ್ವಾ, ಈ ಜಾಗನೇನಾ ಅದು ಅಂದಾಗ, ಹೌದು ಈ ಜಾಗನೇ. ಇಲ್ಲಿ ಸುಮಾರು ವರ್ಷ ಇದ್ದೆ. ಎಷ್ಟು ವರ್ಷ ಇದ್ದೆ ಅಂತ ನನಗೆ ಸರಿಯಾಗಿ ನೆನಪಿಲ್ಲ, ಲೆಕ್ಕ ಮಾಡ್ಕೊಂಡಿಲ್ಲ. ಇನ್ನು ಹೇಳ್ಬೇಕಂದ್ರೆ ಇಲ್ಲಿ ಏನೆಲ್ಲ ಮಾಡಿದೆ ಅನ್ನೋ ಇನ್ಸಿಡೆಂಟ್ಸ್ ನನಗೆ ಮರ್ತೋಗ್ಬಿಟ್ಟಿದೆ ಅಂದಾಗ, ಓ ಅಂದ್ರೆ ತುಂಬಾ ಕಷ್ಟಪಟ್ಟೆ ಅಲ್ವಾ ಪಾಪ ಇಲ್ಲಿ ಅಂದಾಗ, ಹೌದು ಆ ಕಷ್ಟನ ಹೇಳ್ಕೊಳಕ್ ಆಗಲ್ಲ ಗೊತ್ತಾ. ಇದ್ರೂನು ಇಷ್ಟೆಲ್ಲಾ ನಾನ್ ಕಷ್ಟ ಪಟ್ಟಿದ್ದೀನಿ ಅಂದ್ರೆ ಒಂದ್ 1000 ರೂಪಾಯಿ ಕೊಡಕ್ ನೀನ್ ಇಷ್ಟೆಲ್ಲ ನನ್ನ ಅಂದೆ ಅಲ್ವಾ, ಯಾವಾಗ ಊಟ ಕೂಡ ಹಾಕಲ್ವಲ್ಲ ನೀನು, ಇಷ್ಟು ಕಷ್ಟದಲ್ಲಿ ಇದ್ದಾಗ ಕೂಡ ನಾನು ಇಷ್ಟು ನೋವು ಪಟ್ಟೆ ಗೊತ್ತಾ ಅನ್ನೋ ತರ ತುಂಬಾ ಫೀಲ್ ಮಾಡಿ ಮಾತಾಡುವಾಗ, ಅಯ್ಯೋ ಬಂಗಾರ ಸರಿ ಆಯ್ತು ಬಾ ಬಂಗಾರ ಅಂತ ಹೇಳಿ ಹಗ್ ಮಾಡ್ಕೊಂಡು ಸಮಾಧಾನ ಎಲ್ಲ ಮಾಡ್ತಾಳೆ. ಇವಾಗ ಬಂದ್ ಸೀನ್ ಹಾಕು, ಇದಕ್ ಮುಂಚೆ ನಾನು ಎಂತ ಮಾತುಗಳೆಲ್ಲ ಅಂದೆ, ಎಷ್ಟೆಲ್ಲ ಬೈದಿದ್ಯಾ ನನ್ನ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹಂಗೆ ಮಾಯ ಆಗ್ಬಿಟ್ಟ. ಬಿಟ್ರೆ ಬೈದಲ್ಲಿ ಇಲ್ಲೇ ಸುತ್ತೋಗ್ಬಿಡ್ತಾಳೆ ಅಂತ ಹೇಳಿ ಮತ್ತೆ ಬಂದು ಇವಳನ್ನ ಕರ್ಕೊಂಡು ಹೋಗ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಅವ್ರ ವುಡ್ ಕಟಿಂಗ್ ಎಲ್ಲ ಮಾಡ್ತಾರಲ್ವಾ, ಆ ಶಾಪ್ ಅಲ್ಲಿ ಹಿಂಗೆ ಕ್ಯಾಶುವಲ್ ಆಗಿ ಮಾತಾಡೋಗಳು ಹೇಳ್ತಾಳೆ, ನೀನ್ ಇಲ್ದೇ ಇರೋವಾಗ ಜಂಗ್ ಬಂದಿದ್ದ ಕಣೋ, ನಾನು ಹೆಂಗ್ ಬೆದರ್ಸ್ಬಿಟ್ಟು ಹೋದ ಗೊತ್ತಾ, ಅವ್ನ್ಗೆ ವರ ಕೊಟ್ಟು ಇಷ್ಟು ವರ್ಷ ಬದುಕ ಕೇಳಿರೋದೇ ನಾನು ಅಂದಾಗ ನನ್ನೇ ಹೆಂಗ್ ಬಂದ್ ಬೆದರ್ಸ್ಬಿಟ್ಟು ಹೋಗ್ತಾನೆ ನೋಡು, ನೀನ್ ಇದ್ದಿರ್ಬೇಕಾಗಿತ್ತು ಅವನನ್ನ, ಹಂಗ್ಯಾಕ್ ಒಂದ್ ಚೆಚ್ಬಿಡ್ತಾ ಇದ್ದೆ ಅಂತ ಇವಳು ಬೈಯವಾಗ ಅವನಂತಾನೆ, ನಿನ್ಗೆ ಅವನ ಬಗ್ಗೆ ಸ್ವಲ್ಪನೇ ಅಲ್ವಾ ಗೊತ್ತಿರೋದು ಅಂದಾಗ, ಏನ್ರು ಆಗಿದೆ ನಿಮ್ಗೆ, ಅವನು ಹಿಂಗೆ ಅಂತಾರೆ ನೀನು ಹಿಂಗೆ ಅಂತೀಯಾ, ನಾನು ಅದನ್ನ ಪ್ರೂವ್ ಎಲ್ಲ ಕೂಡ ಮಾಡಿ ನೋಡ್ದೆ ಗೊತ್ತಾ, ಆ ಜಂಗ್ ಇವನೇ ಅಂತ ಅಂದಾಗ, ಇಲ್ಲ ನೀನ್ ತಪ್ಪಾಗಿ ತಿಳ್ಕೊಂಡಿದ್ಯಾ, ನನ್ ಫ್ರೆಂಡ್ ಇನ್ನೊಬ್ಬ ಜೀನಿ ಇದ್ದ ಅಂತ ಹೇಳದ್ನಲ್ವಾ ಶಾಹಿದ್ ಅಂತ, ಅವರ ಮಗ ಖಲೀದ್ ಅವನ ಆತ್ಮನೆ ನೀನ್ ವರ ಕೊಟ್ಟಿರೋ ಈ ಜಂಗ್ ಮೈ ಒಳಗಡೆ ಇರೋದು ಅಂತ ಇವಳಿಗೆ ಸಖತ್ ಶಾಕ್ ಆಗುತ್ತೆ. ಏನ್ ವಿಷಯ ಅಂದಾಗ, ಅದೆಲ್ಲ ತುಂಬಾ ದೊಡ್ಡ ಕತೆ ಬಿಡು, ನಿನ್ಗೆ ಅರ್ಥ ಆಗಲ್ಲ, ಆದ್ರೆ ನನ್ನ ಏನಕ್ ಬೆದರ್ಸ್ಬಿಟ್ಟೋದ, ನನ್ಗೆ ಅದೇ ಅರ್ಥ ಆಗ್ತಾ ಇಲ್ಲ ಅಂದಾಗ, ಬೇರೆನಕ್ಕೆ ನಿನ್ನ ಹತ್ರ ಇನ್ನೂ ಒಂದು ವಿಷಯ ಬಾಕಿ ಇದೆ, ನೀನ್ ಆ ವಿಷಯ ಕೇಳ್ಬಿಟ್ರೆ ನನ್ನನ್ನ ಅವನ್ ಸ್ವಂತ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಾನೆ, ಅವ್ನ ಆಸೆನೆಲ್ಲ ನೆರವೇರ್ಸ್ಕೋಬೇಕು ಅಂತ ಅನ್ಕೊಂಡಿದ್ದಾನೆ ಅಂದಾಗ ಇವಳಿಗೆ ಸಖತ್ ಶಾಕ್ ಆಯ್ತು. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಡಾಗ್ ಮೆನ್ ಜಾಗಕ್ಕೆ ಬರ್ತಾನೆ, ಎದ್ನೋ ಬಿದ್ನೋ ಅಂತ, ನನ್ನ ಹತ್ರ ಇನ್ನೊಂದು ಲಾಸ್ಟ್ ವಿಷಯದಲ್ಲ, ನನ್ನ ಮತ್ತೆ ಪಪ್ಪಿ ತರನೇ ಚೇಂಜ್ ಮಾಡ್ಬಿಡಿ ಪ್ಲೀಸ್ ಅಂತ ಕೇಳ್ಕೊಳುವಾಗ ಹೀರೋ ಹೇಳ್ತಾನೆ, ಏನೋ ಹೇಳ್ತಾ ಇದ್ಯಾ, ಮನುಷ್ಯನಾಗಿ ಚೇಂಜ್ ಆಗಿರೋದೇ ನಿನ್ ಲೈಫ್ ಅಲ್ಲಿ ಒಂದ್ ದೊಡ್ಡ ಸಾಧನೆ, ಹಿಂಗಿರ್ಬೇಕಾದ್ರೆ ನೀನ್ ಮತ್ತೆ ಪಪ್ಪೆ ಆಗ್ಬೇಕು
ಹೋಗ್ಬೇಕು ಅಂತ ಇದೆಯಾ ಏನೋ ಅಂದಾಗ, ಇಲ್ಲ ನಮ್ಮಪ್ಪ ನಮ್ಮ ಅಣ್ಣಲ್ಲ ನನ್ಗೆ ಮತ್ತೆ ಸಿಗ್ಬಿಟ್ರು, ನಾನು ಅವ್ರ ಹತ್ರನೇ ಹೋಗ್ಬೇಕು, ಅದಕ್ಕೆ ನನ್ ಪಪ್ಪಿಯಾಗೆ ಚೇಂಜ್ ಆಗ್ಬೇಕು ಅಂದಾಗ, ಫಸ್ಟ್ ಆಫ್ ಆಲ್ ಅವರು ನಿನ್ನ ಮಿಸ್ ಮಾಡ್ಕೊಂಡಿರೋ ಫೀಲಿಂಗ್ ಅಲ್ಲಿ ಏನಾದ್ರು ಇದ್ರ ಇಲ್ಲ ತಾನೆ, ಇವಾಗ ನೀನ್ ಮನುಷ್ಯನಾಗಿದ್ಯಾ ಅಂದ್ರೆ ಚೆನ್ನಾಗಿ ಬದುಕೋದನ್ನ ನೋಡೋ, ಏನಕ್ಕೋ ಸುಮ್ನೆ ನೀನ್ ಮತ್ತೆ ನಾಯ ಆಗ್ಬೇಕು ಅನ್ಕೊಂಡಿದ್ಯಾ ಅಂದಾಗ, ಇಲ್ಲ ದಯವಿಟ್ಟು ಪ್ಲೀಸ್ ನನಗೆ ಮನುಷ್ಯನ್ ಜನ್ಮ ಎಲ್ಲ ಸೆಟ್ ಆಗೋದಿಲ್ಲ, ನನಗೆ ಈ ಮೈಯಲ್ಲಿದ್ರೆ ಏನೋ ಒಂಥರ ನನ್ ಕೈಲಿ ಆಗ್ತಾ ಇಲ್ಲ ಅಂತ ಹೇಳಿ ಬ್ಲಡ್ ವಾಮಿಟ್ ಎಲ್ಲ ಮಾಡಕ್ಕೆ ಸ್ಟಾರ್ಟ್ ಆಗ್ಬಿಟ್ಟ. ಅವ್ರ ಅಸಿಸ್ಟೆಂಟ್ ಬಂದ್ಬಿಟ್ಟು, ಬಾಸ್ ಯಾಕೆ ಬಾಸ್ ಈ ತರ ಎಲ್ಲ ಮಾತಾಡ್ತಾ ಇದೀರಾ, ನಿಮ್ಗೆ ಏನಾಗಲ್ಲ, ನೀವು ತುಂಬಾ ಒಳ್ಳೆಯವರು ಅಂತ ಸಮಾಧಾನ ಮಾಡಿದಾಗ, ಇಲ್ಲಿ ನೋಡೋ ಇವಾಗ ನಾನ್ ಮತ್ತೆ ನಾಯಾಗಿ ಚೇಂಜ್ ಆದ್ಮೇಲೆ ನನ್ ಸ್ವತ್ತು, ನನ್ನ ಕಾರು, ನಾನು ಸಂಪಾದನೆ ಮಾಡಿರೋ ದುಡ್ಡು ಎಲ್ಲ ವೇಸ್ಟ್ ಆಗೇತಾನೆ ಹೋಗುತ್ತೆ. ವೇಸ್ಟ್ ಆಗೋದಲ್ಲ ಕಣೋ, ನಾನು ನಿನ್ಗೋಸ್ಕರ ಬಿಟ್ಬಿಟ್ಟು ಹೋಗ್ತಾ ಇದೀನಿ, ನಿನ್ ಕೈಲಾದ್ರೆ ನಂತರ ದಿಕ್ಕು ದೆಸೆ ಇಲ್ದಿರೋ ನಾಯಿಗಳನ್ನ ನೋಡ್ಕೊಳ್ಳೋ ಅಂತ ಹೇಳಿ ಇವನ ಜವಾಬ್ದಾರಿ, ಇವ್ನು ಇವಾಗವರೆಗೂ ಏನ್ ಸಂಪಾದನೆ ಮಾಡಿದ್ದು ಅದನ್ನೆಲ್ಲ ಎತ್ತಿ ಅವ್ನ ಅಸಿಸ್ಟೆಂಟ್ ಕೈಲಿ ಕೊಟ್ಬಿಟ್ಟು ನಮ್ ಹೀರೋ ಹತ್ರ ಲಾಸ್ಟ್ ಅಂಡ್ ಫೈನಲ್ ವಿಶ್ ಕೇಳ್ದ. ನಮ್ ಹೀರೋ ಕೂಡ ಅದನ್ನ ನೆರವೇರಿಸ್ಬಿಟ್ಟ. ಇವ್ನು ಹೋಗಿ ಅದೇ ರೋಡ್ ಅಲ್ಲಿ ಅದೇ ಜಾಗದಲ್ಲಿ ಕೂತಿರ್ತಾನೆ. ಅವ್ರ ಪೇರೆಂಟ್ ಬರ್ತಾರೆ, ಅವ್ರ ಅಪ್ಪ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ ಅಂತ. ಹಂಗೆ ಇವಾಗ ನೆಕ್ಸ್ಟ್ ಡೇ ತೋರಿಸ್ತಾರೆ. ಇವರ ಅಸಿಸ್ಟೆಂಟ್ ಡಾಗ್ ಮ್ಯಾನ್ ಅವರ ಅಸಿಸ್ಟೆಂಟ್ ಇವಾಗ ದೊಡ್ಡ ಕೋಟ್ಯಾಧೀಶ್ವರ ಆಗ್ಬಿಡ್ತಾನೆ. ಅಷ್ಟೇ ಅಲ್ಲ, ಆ ಪಪ್ಪಿ ಬಂದು ವೇಟ್ ಮಾಡ್ತಾ ಇತ್ತಲ್ಲ ಅದೇ ಜಾಗದಲ್ಲೇ ನಿಂತಿದ್ದಾನೆ. ಆಲ್ರೆಡಿ ಈ ಡಾಗ್ ಮ್ಯಾನ್ ಹೇಳಿದ್ದ ಅಲ್ವಾ, ನಂತರ ದಿಕ್ಕು ದೆಸೆ ಇಲ್ದಿರೋ ನಾಯಿಗಳನ್ನ ನೀನೇ ನೋಡ್ಕೋಬೇಕು ಅಂತ. ಅದಕ್ಕೆ ಓನರ್ಸ್ ಅಂದ್ರೆ ಕೆಲವು ನಾಯಿಗಳನ್ನ ಸಾಕೊಂಡಿರ್ತಾರಲ್ವಾ, ಅವರು ನೋಡ್ಕೊಳಕ್ ಆಗದೆ ರೋಡ್ ಅಲ್ಲಿ ಬಿಟ್ಬಿಡ್ತಾರೆ. ಅಂತ ನಾಯಿಗಳನ್ನ ಕರ್ಕೊಂಡೋಗಿ ಇವಾಗ ಇವನು ನೋಡ್ಕೊಂತಾ ಇದ್ದಾನೆ. ಒಳ್ಳೆ ಸೋಷಿಯಲ್ ಸರ್ವಿಸ್ ಅಲ್ವಾ. ಇನ್ನೊಂದ್ ಕಡೆ ನಮ್ ಹೀರೋನ ಹೀರೋಯಿನ್ ನ ತೋರಿಸ್ತಾರೆ. ಅವ್ರ ಹಂಗೆ ಇಬ್ರು ಕ್ಯಾಶುವಲ್ ಆಗಿ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಆಗ ಹೀರೋಯಿನ್ ಕೇಳ್ತಾಳೆ, ಹೌದು ನೀನ್ ಯಾಕೆ ಇವಾಗ ಎಲ್ಲಾ ಹತ್ರ ಹೋಗ್ಬಿಟ್ಟು ಆದ್ರೆ ಬೇರೆ ಜೀನೀಸ್ ಹತ್ರ ಎಲ್ಲ ಹೋಗ್ಬಿಟ್ಟು ನಿನ್ ಬಗ್ಗೆ ಕೇಳ್ತಾ ಇದೀಯಾ, ಅಂದ್ರೆ ಆ 20 ವರ್ಷದ ಬಗ್ಗೆ ನಿನ್ಗೆ ಸೀರಿಯಸ್ ಆಗಿ ಏನು ನೆನ್ಪಿಲ್ವಾ, ಏನಾಯ್ತಂತಾನೆ ಗೊತ್ತಿಲ್ವಾ ಅಂದಾಗ ಹೀರೋ ಅಂತಾನೆ, ಅದೇ ನನ್ಗೆ ಗೊತ್ತಾಗ್ತಾ ಇಲ್ಲ, ಅಟ್ಲೀಸ್ಟ್ ನಾನು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬ್ಯಾಕ್ ಹೋಗಿ ಏನಾಯ್ತು ನೋಡೋಣ ಅಂತ ಹೇಳಿದ್ರೆ ಒಂದು ಟೈಮ್ ವರ್ಗುನೇ ನನ್ ಕೈಲಿ ಹೋಗಕ್ ಆಗ್ತಾ ಇರೋದು, ಆ 20 ವರ್ಷದ ಒಳಗಡೆ ನನ್ ಕೈಲಿ ಹೋಗಕ್ಕೆ ಆಗ್ತಾ ಇಲ್ಲ, ಅದೇ ಯಾಕೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಮುಖ್ಯವಾದ ವಿಷಯ ಇನ್ನೊಂದು ಗೊತ್ತಾ, ಇವಾಗ ನಾನ್ ಹೆಂಗೆ ಒಬ್ರ ಕೈಗೆ ಸಿಕ್ಕಿ ನನಗೊಬ್ಬ ಓನರ್ ಸಿಕ್ಕಿ ನಾನು ಅವ್ರಿಗೆ 3 ವಿಶ್ನ ನೆರವೇರಿಸ್ತೀನೋ, ಅದೇ ತರನೇ ಫಸ್ಟ್ ದೇವ್ರು ನನ್ನ ಹತ್ರ ಕೇಳಿದ್ರು, ನಿನಗ್ 3 ವಿಶ್ ಕೊಡ್ತಾ ಇದೀನಿ, ನಿನ್ಗೆ ಏನ್ ಬೇಕೋ ಕೇಳು ಅಂತ. ಆಗ ನಾನ್ ಕೇಳಿದ್ದು ಫಸ್ಟ್ ವಿಷಯ ನಾನೊಂದು ಜೀನಿ ಆಗ್ಬೇಕು ಅಂತ. ಆಮೇಲೆ ಸೆಕೆಂಡ್ ವಿಶ್, ಇವಾಗ ನೀವ್ ಯಾವ ತರ 3 ವಿಶ್ನ ನೆರವೇರಿಸ್ತಿರೋ ಅದೇ ತರ ಒಂದು ಜೀನಿ ಆಗಿ ನಾನು ಜನಗಳ 3 ವಿಶ್ನ ನಾನು ನೆರವೇರಿಸಬೇಕು, ನನ್ಗೆ ಆತರ ಒಂದು ವರ ಕೊಡಿ ಅಂತ ಕೇಳಿದೆ. ನನ್ಗೆ 2 ವಿಷ್ ಕೂಡ ನೆರವೇರ್ತು. ಆ 2 ವಿಷ್ ನನಗೆ ತುಂಬಾ ಚೆನ್ನಾಗಿ ನೆನಪಿದೆ. ಆದ್ರೆ 3ನೇ ವಿಷ್ ನಾನು ಏನ್ ಕೇಳಿದೆ ಅಂತ ನನಗೆ ನೆನಪೇ ಬರ್ತಾ ಇಲ್ಲ. ಬಟ್ ಯಾವ್ದೋ ಒಂದು ವಿಷಯಕ್ಕೆ ತುಂಬಾ ದೊಡ್ಡದಾಗಿ ಕೇಳ್ಕೊಂಡಿದೀನಿ ಅಂತ ನನಗೆ ಅರ್ಥ ಆಗ್ತಿದೆ, ಅದೇನಂತ ನನಗೆ ಸರಿಯಾಗಿ ನೆನಪು ಬರ್ತಾ ಇಲ್ಲ ಅಷ್ಟೇ ಅಂತ ಹೇಳ್ತಾನೆ. ಅಂದ್ರೆ ಏನಾಗಿರ್ಬೋದು ಅಂತ ಕೇಳಿದಾಗ ಅದೇ ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಮೋಸ್ಟ್ಲಿ ನನ್ನ 3ನೇ ವಿಶ್ ಕೇಳ್ಕೊಂಡಿರೋ ರೀಸನ್ ಇಂದಾನೆ ನನಗ 20 ವರ್ಷದ ಒಳಗಡೆ ಹೋಗಕ್ ಆಗ್ತಾ ಇಲ್ವಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ದೇವ್ರೆ ನನಗೆ ಅಡ್ಡವಾಗಿ ನಿಂತಿದಾರೇನೋ 20 ವರ್ಷದ ಒಳಗಡೆ ಹೋಗ್ಬಾರ್ದು ಅಂತ. ಬಟ್ ಏನು ನನಗೆ ಕ್ಲಾರಿಟಿಯಾಗಿ ಗೊತ್ತಾಗ್ತಾ ಇಲ್ಲ ಅಂತ ಜೀನಿನೇ ಅಂದ್ರೆ ನಮ್ ಹೀರೋನೇ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿ ಹೇಳ್ತಾನೆ. ಅಷ್ಟೇ ಅಲ್ಲದೆ ಇವಾಗ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ನಮ್ ಹೀರೋ ಸಹಾರನ ನೋಡೋದಕ್ಕೆ ಅಂತ ಹೋದಾಗ ಕೆಲವು ವಿಷಯಗಳನ್ನ ಕೇಳಿದ್ನಲ್ವಾ, ಅದ್ರಲ್ಲಿ ಒಂದು ವಿಷಯ ಶಾಹಿದ್ ಅವರ ಮಗ ಅಂದ್ರೆ ಖಲೀದ್ ಅವರ ಆತ್ಮ ಜಂಗಮೈ ಒಳಗಡೆ ಇದೆ ಅಂತ ಒಂದು ವಿಷಯ ಹೇಳ್ದ. ಅದಾದ್ಮೇಲೆ ಇನ್ನೊಂದು ವಿಷಯ ಕೂಡ ಹೇಳಿರ್ತಾನೆ. ಅಂದ್ರೆ ಆಗ ನಮ್ ಹೀರೋ ಕೇಳಿರ್ತಾನೆ, ನಾನು ಒಂದು ಹುಡುಗಿಗೆ ಅಂದ್ರೆ ನನ್ನ ಬೆಳಕು ಒಳಗಡೆ ಬಂದಿಯಾಗೋದಕ್ಕೂ ಮುಂಚೆ ಒಂದು ಚಿಕ್ಕ ಹುಡುಗಿದು 3 ಆಸೆನ ನೆರವೇರಿಸಿದೆ. ಆ 3 ಆಸೆನ ಹುಡುಗಿ ಬೇರೆಯವ್ರಿಗೋಸ್ಕರ ಕೇಳ್ಕೊಂಡ್ಲು. ಲಾಸ್ಟ್ ಅಂಡ್ ಫೈನಲ್ ನನ್ ಕಣ್ ಮುಂದೆನೆ ಹುಡುಗಿ ಸತ್ಲು. ಆತರ ಹುಡುಗಿ ಸತ್ತಾಗ 8 ವಯಸ್ಸು. ಹಂಗ್ ನೋಡಿದ್ರೆ ಅವಳ ಆತ್ಮ ಕೂಡ ಇದೇ ತೋಟದಲ್ಲೇ ತಾನೆ ಇತ್ತು. ಅದು 8 ವಯಸ್ಸುವರೆಗೂ ಮಾತ್ರನೇನ ಇದ್ದಿದ್ದು ಅಂದಾಗ, ಇಲ್ಲ ಆ 8 ವಯಸ್ಸುವರೆಗೂ ಆ ಹೂವ ಬಾಡೋ ತರ ಇತ್ತು. ಆ ಹುಡುಗಿ ಸತ್ತ ಮೇಲೆ ಅದು ಬಾಡೋ ತರನೇ ಇತ್ತು. ಬಟ್ ಅವಾಗ ಅದು ಬಾಡಿಲ್ಲ, 28 ವರ್ಷವರೆಗೂ ಅದು ಇತ್ತು. ಅಂದ್ರೆ ಆ ಹುಡುಗಿ 8 ವರ್ಷದಲ್ಲಿ ಸತ್ಲ ಅಲ್ವಾ, ಅದಾದ್ಮೇಲೂ 20 ವರ್ಷ ಆ ಹೂವ ಬಾಡಿಲ್ಲ, ಹೂವ ಚೆನ್ನಾಗಿ ಅರಳಿತ್ತು ಅಂತ ಹೇಳ್ತಾರೆ. ಹಂಗ್ ನೋಡಿದ್ರೆ ನಮ್ ಹೀರೋಯಿನ್ 8 ವಯಸ್ಸಲ್ಲಿ ಸತ್ತಿಲ್ಲ ಅಂತ ತಾನೇ ಲೆಕ್ಕ. 28 ವಯಸ್ಸುವರೆಗೂ ಅಂದ್ರೆ ನಮ್ ಹೀರೋಯಿನ್ 28 ವಯಸ್ಸು ಆಗೋವರೆಗೂ ಅವಳು ಬದುಕಿದ್ಲು ಅಂತ ತಾನೇ ಲೆಕ್ಕ. ಇದು ನಮ್ ಹೀರೋಗೆ ಸರಿಯಾಗಿ ಅರ್ಥ ಆಗಿಲ್ಲ. ಸಖತ್ ಶಾಕು. ಯಾಕಂದ್ರೆ ಇವ್ನ್ ಕಣ್ಮುಂದೆನೆ ಹುಡುಗಿ ಸತ್ತಿದ್ದು, ಹುಡುಗಿ ಸತ್ತು ಕಂಪ್ಲೀಟ್ ಆಗಿ ಮಣ್ಣಲ್ಲಿ ಮಣ್ಣಾಗೋವರೆಗೂ ಅವ್ನು ಅಲ್ಲೇ ಇದ್ದು ನೋಡ್ಕೊಂಡು ಒಂದ್ ಹಿಡಿ ಮಣ್ಣ ತಗೊಂಡ. ಹಂಗಾದ್ರೆ 20 ವರ್ಷ ಏನಾಯ್ತು ಅದೇ ಇವ್ನ್ಗೆ ಇವಾಗ ಅರ್ಥ ಆಗ್ತಾ ಇಲ್ಲ. ಆದ್ರೆ ಅವ್ನ್ ಕಣ್ಮುಂದೆ ಒಂದು ವಿಜುವಲ್ ಬರ್ತಾ ಇದೆ. ತುಂಬಾ ಜನ ಇಲ್ಲಿ ಅಲ್ಲಿ ಓಡ್ತಾ ಇದಾರೆ, ಒಂಥರ ಜೋರಾಗಿ ಚೀರಾಡ್ತಾ ಇದಾರೆ. ಗೋಲ್ಡ್ ಮಳೆನೆ ಬರ್ತಾ ಇದೆ. ಮಳೆ ಬರ್ತಾ ಇದ್ರೆ ಫುಲ್ ಗೋಲ್ಡೇ ಬೀಳ್ತಾ ಇರೋದು. ಅಷ್ಟೇ ಅಲ್ಲದೆ ಜೀನಿ ಜೋರಾಗಿ ಕಿರ್ಚ್ತಾ ಇದ್ದಾನೆ, ಅಂದ್ರೆ ನಮ್ ಹೀರೋ ಕಿರ್ಚ್ತಾ ಇದ್ದಾನೆ. ಅವ್ನ್ ಕಣ್ಣಲ್ಲಿ ಬ್ಲಡ್ ಬರ್ತಾ ಇದೆ. ಈ ತರ ಒಂದು ವಿಜುವಲ್ ಬರುತ್ತೆ. ಆಗ ನಮ್ ಹೀರೋಯಿನ್ ಹತ್ರ ಹೇಳ್ತಾನೆ, ಆತರ ಆ ಟೈಮಲ್ಲೇ ನಾನು ಮೋಸ್ಟ್ಲಿ ನನ್ 3ನೇ ವಿಶ್ ನ ಕೇಳದ್ನ ಏನು ಅಂತ ನನ್ಗೆ ನೆನ್ಪಿಲ್ಲ. ಅದ್ರಿಂದ ಭಯಂಕರವಾಗಿ ಒಂದು ವಿಷಯ ಚೇಂಜ್ ಆಗಿದೆ. ಅದೇನಂತ ನನ್ಗೆ ಗೊತ್ತಾಗ್ತಾ ಇಲ್ಲ, ಆದಷ್ಟು ಬೇಗ ಕಂಡಿಡಿಬೇಕು ಅಂತ. ಇವರಿಬ್ರು ಹತ್ರ ಮಾತಾಡ್ಕೊಂಡು ಸುಂದರವಾಗಿರೋ ಒಂದು ತೋಟದೊಳಗಡೆ ಎಂಟ್ರಿ ಆಗ್ತಾರೆ. ಫುಲ್ ಲೈಟ್ ಪಿಂಕ್ ಫ್ಲವರ್ಸ್ ಅದೆಲ್ಲ ಹಂಗೆ ಉದುರ್ತಾ ಇದ್ರೆ, ಆ ಲೈಟ್ ಸೆಟ್ಟಿಂಗ್ಸ್ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಅಲ್ಲಿಬ್ರು ಹಂಗೆ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಆಗ ಹೀರೋ ಹೇಳ್ತಾನೆ, ನಾನು ಆ ದೀಪದೊಳಗಡೆ ಬಂದಿಯಾಗಿದ್ದಕ್ಕೆ ಕಾರಣ ನೀನೆ. ನಾನಿಂದ ಹೊರಗಡೆ ಬಂದಿದ ತಕ್ಷಣ ಫಸ್ಟ್ ನಿನ್ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಅಷ್ಟು ಕೋಪದಲ್ಲಿದ್ದೆ. ಹೊರಗಡೆ ಬಂದ್ಮೇಲೆ ಕೂಡ ಸ್ವಲ್ಪ ದಿನಕ್ಕೆ ನನ್ಗ ಫೀಲ್ ಇತ್ತು ನೀನ ಸಾಯಿಸ್ಬೇಕು ಅಂತ. ಬಟ್ ಏನೋ ಆಟೋಮೆಟಿಕ್ ಆಗ ಫೀಲ್ ಎಲ್ಲ ಹೊರಟೋಯ್ತು ಅಂದಾಗ ಹೀರೋಯಿನ್ ಅಂತಾಳೆ, ನನಗೂ ಹಂಗೆ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ನಿನ್ನ ನೋಡಿದಾಗ. ಹಿಂದೇನೆ ಬರೋದು, ಇರಿಟೇಟ್ ಮಾಡೋದು, ನೀನ್ ಮಾತಾಡೋದೆಲ್ಲ ನನ್ಗೆ ತುಂಬಾನೇ ಕೋಪ ಬರ್ತಾ ಇತ್ತು. ಆದ್ರೆ ಇವಾಗ ನನ್ ಪಕ್ಕದಲ್ಲಿ ನೀನ್ ಇಲ್ಲ ಅಂದ್ರೇನೆ ಏನೋ ಒಂಥರ ಖಾಲಿ ಕೂತಂಗ್ ನನ್ಗೆ ಅನ್ನಿಸ್ತಾ ಇದೆ ಅಂತ ಮನಸ್ಬಿಟ್ಟು ಇಬ್ರು ಮಾತಾಡ್ಕೊಂತ ಇದಾರೆ. ಇನ್ನೊಂದ್ ಕಡೆ ಹಯುನ್ ಅವರ ಜಾಗದಲ್ಲಿ ತೋರಿಸ್ತಾರೆ. ದೇವ ರಹಸ್ಯಗಳನ್ನ ಕೇಳಿಸ್ಕೊಳ್ಳೋದ್ ಮಾತ್ರ ಅಲ್ಲ, ಅದನ್ನ ಹೀರೋ ಹತ್ರ ಕೂಡ ಹೇಳಿದ್ಯಾ ಅಂತ ಕೋಪ ಪಟ್ಟು ಆ ಗುಬೆ
ಹುಡುಗಿಗೆ ಮಾತು ಬರ್ದಿರೋ ತರ ಮಾಡ್ಬಿಟ್ಟ ಅಲ್ವಾ. ಈಗ ಅವರಿಬ್ರು ಕಾನ್ವರ್ಸೇಷನ್ ಮಾಡ್ಕೋಬೇಕಂದ್ರೆ ಮೆಸೇಜ್ ಮುಖಾಂತರನೇ. ಅದರಿಂದ ಹಯ್ಯನ್ಗೆ ಟೆನ್ಷನ್ ಆಗುತ್ತೆ. ಈ ಮೆಸೇಜ್ ಮಾಡಿ ಮಾಡಿ ನನ್ಗೆ ಬೆರಳೆಲ್ಲ ನೋವು ಬಂದ್ಬಿಡಿದೆ. ಇಲ್ಲೋಡು, ನಾನು ನಿನ್ಗೆ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್ ಕೊಡ್ತಾ ಇದೀನಿ. ಈ ಬಾಯ್ನ ಏನಕ್ಕೆ ಯೂಸ್ ಮಾಡ್ಬೇಕು ಅದಕ್ಕೆ ಮಾತ್ರ ಯೂಸ್ ಮಾಡೋ, ಬೇರೆ ವಿಷಯ ಎಲ್ಲ ನೀನ್ ಮಾತಾಡೋದು ಮತ್ತೆ ನಿನ್ ಬಾಯ್ನ ಕಟ್ ಮಾಡ್ಬಿಡ್ತೀನಿ ಅಂತ ಹೇಳಿ ಮತ್ತೆ ಅವಳಿಗೆ ಮಾತು ಬರೋ ತರ ಮಾಡ್ಬಿಟ್ಟ. ಇವಾಗ ಇಲ್ಲಿ ನಮ್ಮ ಹೀರೋಯಿನ್ ಅವರ ಫ್ರೆಂಡ್ ಡೆಂಟಲ್ ಕ್ಲಿನಿಕ್ ಅಲ್ಲಿ ತೋರಿಸ್ತಾರೆ. ಅಲ್ಲಿಗೆ ನಮ್ಮ ಹೀರೋಯಿನ್ ಅವರ ಅಜ್ಜಿ ಯೂಶುವಲ್ ಆಗಿ ಡೆಂಟಲ್ ಚೆಕಪ್ ಗೆ ಅಂತ ಬರ್ತಾರಲ್ವಾ, ಆ ತರ ಬಂದಿದ್ದಾರೆ. ಅಷ್ಟೇ ಅಲ್ಲ, ಏನೋ ಸೈಡ್ ಅಲ್ಲಿ ಹಲ್ಲು ನೋವ್ತಾ ಇದೆ ಅಂತ ಬಂದಿರ್ತಾರೆ. ಏನಂತ ನೋಡಿದ್ರೆ ಎಕ್ಸ್ಟ್ರಾ ಹಲ್ಲೊಂದು ಬೆಳೀತಾ ಇದೆ ಲಾಸ್ಟ್ ಅಲ್ಲಿ, ಅದರಿಂದನೇ ನೋವಾಗ್ತಾ ಇರೋದು. ಆದಷ್ಟು ಬೇಗ ಅದನ್ನ ತೆಗೆದ್ ಬಿಡೋಣ, ನೋವು ಕಡಿಮೆ ಆಗುತ್ತೆ ಅಂತ ಹೇಳ್ತಾಳೆ. ಅವಾಗ ಅದನ್ನ ಎಕ್ಸ್ರೇ ತೆಗ್ದಿರ್ತಾರಲ್ವಾ, ಆ ಎಕ್ಸ್ರೇನ ನೋಡಿ ಇವಳಿಗೆ ಸಖತ್ ಶಾಕ್ ಆಗುತ್ತೆ. ಇದಕ್ಕೂ ಮುಂಚೆ ತರ ಎಲ್ಲೋ ನೋಡಿದೀನಲ್ವಾ ಅಂತ. ಅವಾಗ ನಮ್ ಹೀರೋಯಿನ್ ಅವ್ರ ಅಜ್ಜಿ ಅವ್ರು ಹೆಂಗಾಗೋದಕ್ಕೂ ಮುಂಚೆನೆ ಇವ್ರ ಹತ್ರ ಒಂದ್ಸತಿ ಟೆಸ್ಟ್ ಗೆ ಅಂತ ಬಂದಿರ್ತಾರೆ. ಆ ಎಕ್ಸ್ರೇ ಕೂಡ ತೆಗ್ದಿಟ್ಟಿರ್ತಾರೆ. ಇದನ್ನ ಎರಡನ್ನೂ ಕಂಪೇರ್ ಮಾಡಿ ನೋಡಿದ್ರೆ ಡಿಟ್ಟು ಒಂದೇ ತರ ಇರುತ್ತೆ. ಇವಳಿಗೆ ಸಖತ್ ಶಾಕು. ಒಂದು ವೇಳೆ ಅಜ್ಜಿನ ಹತ್ರ ಹೆಂಗಾಗಿ ಏನಾದ್ರು ಚೇಂಜ್ ಆಗ್ಬಿಡಿದಾರ ಅಂತ ಇವಳಿಗೆ ಲೈಟ್ ಆಗಿ ಡೌಟ್ ಬರಕ್ಕೆ ಸ್ಟಾರ್ಟ್ ಆಗೋಯ್ತು. ಇವಾಗ ಇಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ತೋರಿಸ್ತಾರೆ. ನಮ್ ಹೀರೋಯಿನ್ ನಾರ್ಮಲ್ ಆಗಿ ಅವಳ ಪಾಡ್ಗಳು ಶಾಪಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ವಯಸ್ಸಾಗಿರೋ ಅಜ್ಜಿ ಇರ್ತಾರೆ. ಇವರು ನಮ್ ಹೀರೋಯಿನ್ ಅವ್ರ ಅಜ್ಜಿಗೆ ಕೂಡ ಫ್ರೆಂಡ್ ಪ್ಲಸ್ ಆ ಸೂಪರ್ ಮಾರ್ಕೆಟ್ ಅಲ್ಲಿ ಒಂದು ಲೇಡಿ ಇದ್ರಲ್ವಾ, ಅವ್ರಿಗೆ ಅಮ್ಮ. ಅವ್ರು ಹೇಳ್ತಾರೆ, ನನ್ಗೊಂದು ಡೌಟ್ ಮಾ, ನನ್ ಮಗಳು 20 ವರ್ಷದಿಂದ ಈ ಜಾಗದಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಆದ್ರೆ ನನ್ಗೇನೋ ಒಂಥರ ಮೆಮರೀಸ್ ಬರ್ತಾ ಇದೆ. ಅವಳು ಇಲ್ಲಿ ನಾರ್ಮಲ್ ಕೆಲ್ಸದೋಳ್ ತರ ಏನಾದ್ರು ಕೆಲಸ ಮಾಡ್ಕೊಂಡಿದ್ಲಾ ಅಂತ. ಏನಕ್ಕಿತ್ರ ನನ್ಗೆ ಬರ್ತಾ ಇದೆಯೋ ಗೊತ್ತಿಲ್ಲ ಅಂತ ಅವ್ರ ಪಾಡ್ಗೋರ್ ಪೇಚಾಡ್ಬಿಟ್ಟು ಅಲ್ಲಿಂದ ಹೊರಟೋದ್ರು. ಇದು ನಮ್ ಹೀರೋಯಿನ್ಗೆ ಸಖತ್ ಶಾಕಿಂಗ್ ಆಗಿರುತ್ತೆ. ಯಾಕಂದ್ರೆ ನಮ್ ಹೀರೋಯಿನ್ ಕೇಳ್ಕೊಂಡಿರೋ ವರದಿಂದಾನೆ, ಅಂದ್ರೆ ಇವಳಿಗೆ ಕೊಟ್ಟಿರೋ 3 ವರದಿಂದ ತಾನೆ ಅವಳ ತರ ಆಗಿದ್ದು. ಎಷ್ಟೇ ಅವ್ನು 20 ವರ್ಷದ ಹಿಂದ್ಗಡೆ ಒಂದು ಮ್ಯಾನೇಜರ್ ಆಗಿದ್ರೆ ಕೂಡ ಸಾಧಾರಣವಾಗಿ ಇಷ್ಟವರೆಗೂ ಅವಳು ಇಲ್ಲಿ ಕೆಲಸ ಮಾಡ್ಕೊಂಡಿದ್ದೋಳೆ ತಾನೆ. ಅದಿಂಗ ಅವ್ರ ಅಮ್ಮನ ಮೈಂಡ್ ಅಲ್ಲಿ ಅದು ನೆನಪಾಗಿದೆ ಅಂತ ಇದ್ರ ಬಗ್ಗೆ ನಮ್ ಹೀರೋ ಹತ್ರ ಮೀಟ್ ಮಾಡಿ ಕೇಳುವಾಗ ಅದಿಂಗ ಅವ್ರಿಗೆ ನೆನಪಿದೆ. 20 ವರ್ಷದಿಂದ ಅವಳು ಮ್ಯಾನೇಜರ್ ಅಂದ್ರೆ ಅವ್ರಿಗೆ ಅದು ನೆನಪು ಮಾತ್ರ ತಾನೆ ಇರ್ಬೇಕು, ಬಟ್ ಕೆಲ್ಸದೋಳ್ ತರ ಇದೀನಿ ಅಂತ ನೆನಪು ಬರ್ತಿದೆ ಅಂತ ಇದಾರಲ್ವಾ. ಅದಿಂಗೆ ಅಂದಾಗ ಇದೇ ಮನುಷ್ಯರ ಹತ್ರ ಬಂದಿರೋ ಪ್ರಾಬ್ಲಮ್. ಈ ಬೇಡದಿರೋ ಮೆಮರೀಸ್ ನ ತಲೆಯಲ್ಲಿ ಹಾಕೊಂಡು ಅವ್ರಿಗೂ ನೆಮ್ಮದಿ ಇರಲ್ಲ, ಮನ್ಸ್ಗೂ ನೆಮ್ಮದಿ ಇರಲ್ಲ, ಸುತ್ತ ಇರೋರ್ಗೂ ನೆಮ್ಮದಿ ಇರಲ್ಲ. ಯಾಕಿತ್ರ ಎಲ್ಲದನ್ನು ಕನ್ಫ್ಯೂಸ್ ಮಾಡ್ಕೊಳ್ತಾರೋ ಅಂತ ಬೈತಾ ಇರ್ತಾನೆ. ಅಂದ್ರೆ ಡೀಪ್ ಆಗಿ ಆಳವಾಗಿ ಇಳಿದಿರೋ ಕೆಲವೊಂದು ವಿಷಯಗಳನ್ನ ಯಾರೇ ಏನೇ ಮಾಡಿದ್ರು ಕೂಡ ಮರ್ಸಕ್ ಆಗಲ್ವಲ್ಲ. ಆ ಸದ್ಯಕ್ಕೆ ಮರ್ತೋಗಿರೋ ತರ ಇದ್ರೂನು ಮುಂದೊಂದ್ ದಿನ ಅದು ನೆನಪು ಬರುತ್ತೆ. ಆಗ ಹೀರೋಯಿನ್ ಹೇಳ್ತಾಳೆ, ನೀನ್ ಹೇಳೋ ತರ ಅಲ್ಲ, ಮೆಮರೀಸ್ ಅನ್ನೋದು ತುಂಬಾನೇ ವ್ಯಾಲ್ಯೂಬಲ್. ಒಂದಲ್ಲ ಒಂದಿನ ನಮ್ಗೆ ಆ ಡೀಪ್ ಆಗಿರೋ ಮೆಮರೀಸ್ ಬಂದಾಗ ಅದು ತುಂಬಾನೇ ಸ್ವೀಟ್ ಆಗಿರುತ್ತೆ ಅಂತ ಹೇಳಿದಾಗ ಇವನ್ಗೆ ಸಖತ್ ಶಾಕ್ ಆಗುತ್ತೆ. ಯಾಕಂದ್ರೆ ನಮ್ ಹೀರೋಯಿನ್ ಇವಾಗ ಅವಳ 3ನೇ ವಿಶ್ನ ಕೇಳ್ಕೊಂಡ್ಬಿಟ್ಲು ಅಂತಂದ್ರೆ ನಮ್ ಹೀರೋ ಬಗ್ಗೆ ಇರೋ ಎಲ್ಲಾ ಮೆಮರೀಸ್ ಇವಳಿಗೆ ಎರೇಸ್ ಆಗ್ಬಿಡುತ್ತೆ. ಒಂದು ವೇಳೆ ಇವಳಿಗೆ ಏನಾದ್ರೂ ಒಂದೋ ಎರಡೋ ವಿಷಯಗಳು ನೆನಪು ಬಂದ್ರೆ ಅವಳು ಯಾವ ತರ ಫೀಲ್ ಮಾಡ್ಬೋದು ಅಂತ ನಮ್ ಹೀರೋ ಇವಾಗ ನೆನ್ಸಿ ನೋಡ್ತಾ ಇರೋದು. ಇವ್ರ ಹತ್ರ ಮಾತಾಡುವಾಗ ನಮ್ ಹೀರೋಯಿನ್ ಇನ್ನೊಂದು ಕ್ವೆಶ್ಚನ್ ಕೇಳ್ತಾಳೆ. ಏಯ್ ಹೌದು ಇರು, ನಿನ್ನ ಹತ್ರ ಇನ್ನೊಂದು ವಿಷಯ ಕೇಳ್ಬೇಕು, ಸುಮಾರು ದಿನದಿಂದ ಕೇಳ್ಬೇಕು ಅಂತ ಅನ್ಕೊಳ್ತಾ ಇದ್ದೆ. 983 ವರ್ಷ ನೀನ್ ಆ ಜಾಡಿಯಲ್ಲಿ ಅಂದ್ರೆ ಆ ದೀಪದೊಳಗಡೆ ಬಂದಿಯಾಗಿರ್ಬೇಕು ಅಂದ್ರೆ ಅದಕ್ಕೆ ಕಾರಣ ನಾನೇ ಅಂತ 1000 ಸತಿ ಹೇಳ್ಬಿಟ್ಟೆ. ಹಂಗಾದ್ರೆ ನಿನ್ನ ಮನೆ ಒಳಗಡೆ ನನ್ ಬಗ್ಗೆ ಕೆಟ್ಟ ಮಾತಲ್ಲೆಲ್ಲ ಬರ್ದಿಟ್ಟಿದ್ಯಾ ಹೆಂಗೆ ಅಂತ ಕೇಳಿದಾಗ ನಾನ್ ಹತ್ರ ಎಲ್ಲ ಬರೆಯಲ್ಲಪ್ಪ ಅಂತ ಹೇಳ್ತಾನೆ. ಇಲ್ಲ ನನ್ಗೆ ಯಾಕೋ ಈ ವಿಷಯದಲ್ಲಿ ಡೌಟ್ ಇದೆ, ನಡಿ ಫಸ್ಟ್ ನಿನ್ ಮನೆ ಕರ್ಕೊಂಡು ಹೋಗು, ನಾನು ನೋಡ್ಬೇಕು ಅಂದಾಗ ಕರ್ಕೊಂಡು ಹೋಗ್ತಾರೆ. ಇದಕ್ಕೂ ಮುಂಚೆ ಅವಳು ಬಂದಾಗ್ಲೇ ಆ ಪಿಲ್ಲರ್ ಮೇಲೆಲ್ಲ ಸ್ವಲ್ಪ ವರ್ಡಿಂಗ್ಸ್ ನ ಇವಳು ಗಮನಿಸಿರ್ತಾಳೆ. ಬಟ್ ಅದೇನಂತ ಇವಳಿಗೆ ಅರ್ಥ ಆಗಿಲ್ಲ. ಇವಳು ಈ ತರ ಕೇಳ್ತಾ ಇರೋದು, ನನ್ನ ಬೈದಿರೋದನ್ನ ನೀನ್ ಆ ಗೋಡೆ ಮೇಲೆ ಬರ್ದಿದ್ಯಾ ಅಂತ. ಬಟ್ ಅದ್ ನಮ್ ಹೀರೋ ಕಣ್ಣಿಗೆ ಕಾಣಿಸಲ್ವಲ್ಲ. ಅವನು ಇಲ್ಲ ನನಗ್ ಕಾಣಿಸ್ತಲ್ಲಪ್ಪ, ನಾನೇನು ಬರ್ದಿಲ್ಲ ಅಂತ ಹೇಳ್ತಾನೆ. ಇಲ್ಲೋಡು ಇಂತ ಜಾಗದಲ್ಲಿ ಇದೆ ಅಂತ ಕಲರ್ ಆಗಿ ಮಾರ್ಕರ್ಸ್ ಎಲ್ಲ ಎತ್ಕೊಂಡು ಆ ವರ್ಡಿಂಗ್ಸ್ ತನ್ನ ಅವಳು ಹಂಗೆ ಬರ್ದು ತೋರಿಸ್ತಾಳೆ. ಅವಳು ಬರೆದ ಮೇಲೆನೆ ಅದು ಗ್ಲೋ ಆಗ್ತಾ ಇರೋದು ನಮ್ ಹೀರೋ ಕಣ್ಣಿಗೆ ಕಾಣಿಸ್ತಾ ಇರೋದು. ನಾರ್ಮಲ್ ಆಗಿದ್ದಾಗ ಅದು ನಮ್ ಹೀರೋ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ. ಇದನ್ನ ಓದ್ ಬಾ ಅಂದಾಗ ಅವನಿಗೆ ಬೇಕಂತ ಬಿಕ್ಕರಿಸ್ತಾ ಇರ್ತಾನೆ. ಏಯ್ ನನಗೆ ಅರೇಬಿಕ್ ಬರಲ್ಲ ಕಣೋ, ನಿನ್ಗೆ ಬರತೈತಾನೆ, ಮುಚ್ಕೊಂಡು ಹೇಳು ಅಂತ ಬೈತಾಳೆ. ಯಾಕಂದ್ರೆ ಇರೋದೆಲ್ಲ ಅರೇಬಿಕ್ ಲ್ಯಾಂಗ್ವೇಜ್ ಅಲ್ಲಿ. ಆಗ ಅವ್ನು ಹೇಳ್ತಾನೆ, ನನಗ್ ಗೊತ್ತಿರೋಂಗೆ ಇವಳಿಗೆ ಮೆಂಟಲ್ ಹಿಡ್ದಿಟ್ಟಿರ್ಬೇಕು, ಸುಂದರವಾಗಿರೋ ಹುಡುಗಿರ್ಗೆಲ್ಲ ಬುದ್ಧಿ ಕಡಿಮೆ ಅನ್ಸುತ್ತೆ ಅಂತ ಒಂದು ಲೈನ್ ಅಲ್ಲಿ ಬರ್ದಿರ್ತಾನೆ. ಸರಿ ಈ ಕಡೆ ಬಾ, ಇದನ್ನ ಓದ್ ಬಾ ಅಂತ ಕರೆದಾಗ ಈ ಮೆಂಟಲ್ ಈ ಚಲನನ ಮಾರೋದ್ರಲ್ಲಿ ಅವಳಿಗೆ ಅಂತ ಲಾಭ ಏನ್ ಬಂದ್ಬಿಡುತ್ತೆ ಅಂತ ಬರ್ದಿರ್ತಾನೆ. ಏನು ನನ್ನ ಮೆಂಟಲ್ ಅಂತ ಬೈದ, ಸಾಲದಕ್ಕೆ ಈ ಚಲಣ್ಣು ಮಾರದ್ನ, ನಾನೇ ಹೋಗೋದನ್ನೆಲ್ಲ ಮಾರ್ದೆ ಅಂದಾಗ ನಮ್ ಹೀರೋ ಸತ್ಯವಾಗ್ಲೂ ನನಗಿದೆಲ್ಲ ನೆನ್ಪಿಲ್ಲ, ನನ್ಗೇನು ಗೊತ್ತೇ ಆಗ್ತಲ್ಲ, ಇದೆಲ್ಲ ನಾನ್ ಬರ್ದಿರೋದು ಅಂತ ಹೇಳಿ ಗೋಡೆ ಮೇಲೆ ಕೆಳಗಡೆ ಎಲ್ಲ ನೋಡ್ತಾನೆ. ಅವಾಗ ಒಂದ್ ವಿಷಯ ಫ್ಲಾಶ್ ಆಗುತ್ತೆ. ಅದೇ ಸಹಾರ ಹೇಳಿದ್ದ ಅಲ್ವಾ, ಆ 8 ವಯಸ್ಸಲ್ಲಿ ಆ ಹುಡುಗಿ ಸತ್ಲು ಅಂತ ನಿನ್ ಕಣ್ಣಿಗಿದ್ರೆ ಕೂಡ ಬಟ್ ಅವಳು 28 ವರ್ಷದವರೆಗೂ ಬದುಕಿದ್ಲು ಅಂತ. ಹಂಗಾದ್ರೆ 20 ವರ್ಷ ನಾವಿಬ್ರು ಒಂದಾಗಿದ್ವಾ, ಆ ಮೆಮರೀಸ್ ಎಲ್ಲ ನಮ್ಗೆ ಬಂದು ಹೋಗ್ತಾ ಇರೋದು ಅಂತ. ಯಾಕಂದ್ರೆ ನಮ್ ಹೀರೋನ್ಗೆ ಕೂಡ ಬಂದಿರತ್ತಲ್ಲ, ಈ ದೀಪದೊಳಗಡೆ ಕುತ್ಕೊಂಡವಳು ಜೋರಾಗಿ ನಗದಂಗೆಲ್ಲ ಅನ್ನಿಸ್ತಾ ಇತ್ತಲ್ವಾ. ಸೊ ಇವ್ರಿಬ್ರಿಗೂ ಡೌಟ್ ಬರುತ್ತೆ. ಈ ಡೌಟ್ ನ ಕ್ಲಾರಿಫೈ ಮಾಡ್ಕೊಬೇಕಾಗಿರೋದು ಯಾರ ಹತ್ರ? ಬಬ್ಲು ಹತ್ರ ಮತ್ತೆ ಗೂಬೆ ಹುಡುಗಿ ಹತ್ರ, ಆಮೇಲೆ ಹಯೂನ್ ಹತ್ರ. ಇವ್ರು 3 ಜನನು ನಿಲ್ಸ್ಬಿಟ್ಟು ಕ್ವೆಶ್ಚನ್ ಕೇಳಿದಾಗ ಬಬ್ಲು ಅಂತೂ ಇಲ್ಲ ಯಜಮಾನ್ರೆ ನನಗಿದ್ರ ಬಗ್ಗೆ ಐಡಿಯಾನೇ ಇಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ಅವ್ನಿಗೂ ಮರ್ತೋಗ್ಬಿಟ್ಟಿದೆ. ನಮ್ ಹೀರೋಗ್ ಮರ್ತೋದ್ರೆ ಆಟೋಮೆಟಿಕ್ ಅವನು ಮರ್ತೋಗ್ತಾನೆ. ಆಮೇಲೆ ಹಯೂನ್ ಹೇಳ್ತಾನೆ ನನಗೂ ಇದ್ರ ಬಗ್ಗೆ ಎಲ್ಲ ಏನೋ ಗೊತ್ತಿಲ್ಲ ಅಂತ. ಆಮೇಲೆ ಗೂಬೆ ಹುಡುಗಿ ಕಡೆ ನೋಡಿದ ತಕ್ಷಣ ಹಯೂನ್ ಹಂಗೆಯೇ ಗೂಬೆ ಹುಡುಗಿ ಕಡೆ ತಿರುಗಿ ನೋಡ್ತಾನೆ. ಇನ್ನೊಂದ್ಸತಿ ಅವಳು ಏನಾದ್ರು ನಿಜ ಹೇಳಕ್ ಬಂದ್ರೆ ಬಾಯ್ನ ಮುಚ್ಚಿಸ್ಬಿಡೋಣ ಅಂತ. ಆದ್ರೆ ಅವಳು ಮರ್ತವಳು ಎಲ್ಲಿ ಹೇಳ್ಬಿಡ್ತಾಳು ಅಂತ ಹೇಳಿ ಅವಳು ನಾಲ್ಗೆ ಅವಳೆ ಕಟ್ ಮಾಡ್ಕೊಂಡ್ಬಿಟ್ಲು. ಇದ್ರ ನೋಡಿ ಬಬ್ಲುಗೆ ಭಯ ಆಗೋಯ್ತು. ಯಜಮಾನ್ರೆ ಏನ್ ಮಾಡ್ತಾ ಇದೀರ ನೀವು? ಅಲ್ಲೋಡು ನನ್ನ ಹುಡುಗಿ ನಾಲ್ಗೆನ ಕಟ್ ಮಾಡ್ಕೊಂಡ್ಬಿಟ್ಟು
ಬಂದ್ಬಿಟ್ಲು, ನೀವೇನೇನೋ ಕೇಳಿ ಅವಳನ್ನ ಬೆದರಿಸ್ತಾ ಇದೀರಾ, ಸೈಲೆಂಟ್ ಆಗಿರಿ, ಇನ್ಮೇಲೆ ಅದನ್ನೆಲ್ಲ ಕೇಳ್ಬೇಡಿ ಅಂತ ಹೇಳ್ತಾನೆ. ಸರಿ ಆಯ್ತು ಬಿಡು, ಪರವಾಗಿಲ್ಲ, ಮತ್ತೆ ಬೆಳ್ಕೊಂಡ್ ಬರುತ್ತೆ. ನೀನ್ ನನ್ನ ಹತ್ರ ಏನು ನಿಜ ಹೇಳ್ಬೇಡ, ನಾನ್ ಕೆಲವೊಂದು ವಿಷಯಗಳನ್ನ ಹೇಳ್ತೀನಿ, ಅದು ನಿನ್ಗೆ ಹೌದು ಅಂತ ಅನ್ಸಿದ್ರೆ ಕಣ್ಣ ಮಾತ್ರ ಮಿಟಕ್ಸು ಸಾಕು ಅಂದಾಗ ಎಲ್ಲಿ ಅವಳನ್ನ ಮರ್ತು ಮತ್ತೆ ಅವಳು ಕಣ್ ಮಿಟಕ್ಸ್ ಬಿಡ್ತಾಳು ಅಂತ ಹೇಳಿ ಕಣ್ಗುಡ್ಡೆ ಕೂಡ ಕಿತ್ತಾಕ್ಬಿಟ್ಲು. ಇದ್ರ ನೋಡಿ ಬಬ್ಲು ಜೋರಾಗಿ ಕೂಗಾಡ್ತಾ ಇರ್ತಾನೆ, ಯಜಮಾನ್ರೆ ಅವಳನ್ನ ಸಾಯಿಸೋವರೆಗೂ ನೀವು ಬಿಡಲ್ವಾ, ಬಿಟ್ರೆ ಅವಳನ್ನ ಸಾಯಿಸಾಕ್ ಬಿಡ್ತೀರಾ ನೀವು ಅಂತ ಹೇಳಿ ಕೂಗಾಡ್ಕೊಂಡು ಸೈಲೆಂಟ್ ಆಗ್ಬಿಟ್ಟ. ಹೆಂಗೋ ಗೂಬೆ ಹುಡುಗಿನ ಕರ್ಕೊಂಡು ಅಲ್ಲಿಂದ ಹೊರಟೋದ. ಆಮೇಲೆ ನಮ್ ಹೀರೋಯಿನ್ ಅಂತಾಳೆ, ಇದೆಲ್ಲ ನನ್ಗೆ ಇಂಪಾರ್ಟೆಂಟ್ ಅಲ್ಲ, ನನ್ಗೆ ಇಂಪಾರ್ಟೆಂಟ್ ಆಗಿರೋ ಒಂದು ಕ್ವಶನ್ ನ ಕೇಳ್ಬೇಕು. ಇದಕ್ಕೂ ಮುಂಚೆ ಹೀರೋ ಜೀನಿಯನ್ನ ಲವ್ ಮಾಡ್ತಾ ಇದ್ದ ಅಂತ ಹೇಳ್ದ ಅಲ್ವಾ, ಅವ್ರಿಬ್ರು ಕಿಸ್ ಮಾಡ್ಕೊಂಡಿದಾರ, ನನಗೆ ಇದಕ್ ನಿಜ ಗೊತ್ತಾಗ್ಬೇಕು ಅಂದ್ರೆ ಇದಕ್ ಮಾತ್ರ ಅಯ್ಯೋನಾ ಇದಕ್ ನನ್ಗೆ ಆನ್ಸರ್ ಗೊತ್ತು, ನಾನ್ ಬಂದ್ ಆನ್ಸರ್ ಮಾಡ್ತೀನಿ ಅಂತ ಮುಂದೆ ಬರ್ತಾನೆ. ಇಂಪಾರ್ಟೆಂಟ್ ವಿಷಯ ಎಲ್ಲ ಬಿಟ್ಬಿಟ್ಟು ಇದಕ್ ಮಾತ್ರ ಮುಂದ್ಗಡೆ ಬರ್ತಾನೆ ನೋಡು ಅಂತ ಹೀರೋ ಹೇಳ್ತಾನೆ. ಸರಿ ಆಯ್ತು, ಇನ್ ದೇವ್ರ ಮೇಲೆ ಪ್ರಾಮಿಸ್ ಮಾಡು, ನನ್ ಬಗ್ಗೆ ಇರೋ ನೆನಪು ನಿನ್ಗೇನು ಇಲ್ಲ ಅಂತ, 20 ವರ್ಷದಲ್ಲಿ ಏನಾಯ್ತು ಅಂತ ನಿನ್ಗೇನು ನೆನಪಿಲ್ಲ ಅಂದ್ರೆ ನನ್ಗೆ ದೇವ್ರ ಮೇಲೆ ಪ್ರಾಮಿಸ್ ಮಾಡ್ಬಿಡು ಅಂದಾಗ ಹೆಂಗ್ ಲಾಕ್ ಮಾಡ್ಬೇಕು ಹಂಗ್ ಲಾಕ್ ಮಾಡ್ತಾನೆ. ದೇವ್ರ ಮೇಲೆಲ್ಲ ಪ್ರಾಮಿಸ್ ಮಾಡಕ್ ಆಗಲ್ಲ ಅಂತ ಹೇಳಿ, ಇದಕ್ಕೆಲ್ಲ ನನ್ಗೆ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿ ಹಂಗೆ ಹಾರ್ಕೊಂಡು ಆ ಶೆಡ್ದು ಶೀಟ್ ನನ್ನೇ ಒಡ್ಕೊಂಡು ಮೇಲೆ ಹಾರ್ಕೊಂಡು ಹೊರಟೋದ. ಅದಕ್ಕೆ ಅರ್ಥ ಏನು, ಅಯ್ಯನ್ಗೆಲ್ಲಾ ಗೊತ್ತಿದ್ದು ಇವ್ರ ಹತ್ರ ಏನಕ್ ಸುಮ್ನೆ ನಿಜ ಹೇಳ್ಬೇಕು ಅಂತ ತಪ್ಪಿಸ್ಕೊಳಕ್ಕೆ ಅಂತ ಅಲ್ಲಿಂದ ಹೊರಟೋದ. ಅದಾದ್ಮೇಲೆ ಇವಳು ರೆಡಿಯಾಗಿ ಕೈಗೆ ಬಾಕ್ಸಿಂಗ್ ಗ್ಲೌಸ್ ಎಲ್ಲ ಹಾಕೊಂಡು ರೆಡಿಯಾಗಿದ್ದಾಳ ಅವ್ರನ್ನ ಸಾಯ್ಸಕ್ಕೆ ಅಂತ. ಹಂಗಾದ್ರೆ ನೀನ್ ಅವಳನ್ನ ಕಿಸ್ ಮಾಡಿದ್ಯಾ, ನನ್ಗಿದ್ರಲ್ಲೇ ನಿಜ ಗೊತ್ತಾಗ್ತಾ ಇದೆ ಅಂತ ಹೊಡಿಯಕ್ ಹೋದಾಗ ಅವನಂತಾನೆ, ಹೇ ಸುಮ್ನೆ ಇವಾಗ ಅದ ಇಂಪಾರ್ಟೆಂಟ್, ಇವ್ರು ಯಾರು ನಾನು ಇಷ್ಟು ಕೇಳ್ತಾ ಇದ್ರೆ ಕೂಡ ನಿಜ ಹೇಳ್ತಾ ಇಲ್ಲ ಅಂದ್ರೆ ದೇವ್ರೆ ಇವ್ರ ಹತ್ರ ಹೇಳ್ಬೇಡ ಅಂತ ಹೇಳಿದಾರ, ಹಂಗಾದ್ರೆ ಆ ಟೈಮಲ್ಲಿ ಏನ್ ನಡೆದಿರ್ಬೋದು ಅಂತ ಇವ್ನು ಟಾಪಿಕ್ ಚೇಂಜ್ ಮಾಡಿ ಮಾತಾಡ್ಬೇಕಂತ ನೋಡಿದ್ರು ನಮ್ ಹೀರೋಯಿನ್ ಬಿಡ್ತಾ ಇಲ್ಲ. ಕಿಸ್ ಮಾಡಿದ್ಯಾ ಇಲ್ವಾ, ನನ್ಗೆ ಅದಕ್ಕೆ ಫಸ್ಟ್ ಆನ್ಸರ್ ಕೊಡು ಅಂತ ಹೇಳಿ ಇಟ್ಕೊಂಡ್ಬಿಟ್ಟಿರ್ತಾಳೆ. ಕರೆಕ್ಟ್ ಆಗಿ ಅದೇ ಟೈಮಲ್ಲಿ ಅವನಿಗೆ ಮೈಯಲ್ಲಿ ಒಂಥರ ಗ್ಲೋ ಆಗ್ತಾ ಇರುತ್ತೆ, ಲೈಟ್ ಎದೆ ಹತ್ರ. ಅದ್ಯಾಕ ಹತ್ರ ಆಗ್ತಿದೆ ಅಂದಾಗ ಅದೇ ಅಕಿಮ್ ಇದ್ದಲ್ವಾ ಟ್ರಕ್ ಡ್ರೈವರ್, ಮೋಸ್ಟ್ಲಿ ಅವನ ಥರ್ಡ್ ವಿಶ್ ನ ಕೇಳೋ ಟೈಮ್ ಅಂತ ಕಾಣಿಸುತ್ತೆ, ಅದಕ್ಕೆ ನನ್ಗಿದು ಸೂಚಿಸ್ತಾ ಇದೆ ಅಂತ ಹೇಳ್ತಾನೆ. ಓ ಹೌದಾ, ಸರಿ, ಹಂಗಾದ್ರೆ ನನ್ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿದ್ರೆ ಅವನು ಆ ವೈಟ್ ಹೇರ್ಸ್ ಹುಡುಗಿನ ಸಾಯಿಸ್ದ ಅಲ್ವಾ, ಆ ಟೈಮ್ಗೆ ನೀನು ಟೈಮ್ ಟ್ರಾವೆಲ್ ಮಾಡಿ ಕರ್ಕೊಂಡು ಹೋಗಕ್ಕೆ ಹೇಳ್ಬೋದು. ಇನ್ ಕೇಸ್ ಅವ್ನ ಅದೇ ವಿಶ್ ನ ಕೇಳಿದ್ರೆ ಈ ಡೈರಿನ ತಗೋ, ಇದ್ರಲ್ಲಿ ನಾನು ಕೆಲವೊಂದು ವಿಷಯಗಳನ್ನ ಬರ್ದಿದೀನಿ, ಆ ಟೈಮ್ ಅಲ್ಲಿ ಇರೋ ಅಂದ್ರೆ ನೀನ್ ಪಾಸ್ಟ್ ಗೆ ಹೋಗ್ತೀಯ ಅಲ್ವಾ, ಅಲ್ಲಿರೋ ನನ್ಗೆ ಡೈರಿನ ಕೊಡು, ಇದನ್ ಮಾತ್ರ ಮಾಡಿ ಇನ್ನೇನು ಮಾಡ್ಬೇಡ ಅಂತ ಹೇಳ್ತಾಳೆ. ಯಾಕಂದ್ರೆ ಇವಳು ತಾನೆ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಬಿಟ್ಟು ಬಂದಿದ್ಲು ಆ ಟ್ರಕ್ ಡ್ರೈವರ್. ಆ ಕಿಮ್ಗೆ ಕೊಲೆ ಅಂತ ಮಾಡಿದಾಗ ಯಾವ್ದೇ ಎವಿಡೆನ್ಸ್ ಬಿಡಬಾರ್ದು, ನೀನ್ ಇತ್ರ ಅರ್ಧಂಬರ್ಧ ಕೊಲೆ ಮಾಡ್ತೀಯ ಅಂತಲೇ ಇವಳು ಓವರ್ ಆಗಿ ಮಾತಾಡ್ಬಿಟ್ಟು ಬಂದಿರ್ತಾಳೆ. ಅಷ್ಟೇ ಅಲ್ಲದೆ ಅವ್ನ್ ಕೊಲೆ ಮಾಡಿರೋ ವಿಷಯ ನಮ್ ಹೀರೋನ್ಗೆ ಗೊತ್ತು ಅಂತ ಕೂಡ ಅವ್ನಿಗೆ ಗೊತ್ತಲ್ವಾ. ಸೊ ಈ ಸತಿ ಅವನು ತುಂಬಾ ನೀಟಾಗಿ ಕೆಲಸನ ಮುಗಿಸ್ಬೇಕು, ನೀಟಾಗಿ ಹುಡುಗಿನ ಕೊಲೆ ಮಾಡ್ಬೇಕು ಅಂತ ಹೇಳಿ ಮತ್ತೆ ಅವ್ನ ಹಿಂದ್ಗಡೆ ಹೋಗ್ತಾನೆ ಅಂತ ಇವಳು ಹೇಳಿ ಕಳಿಸ್ತಾ ಇರೋದು. ಅದೇ ತರ ನಮ್ ಹೀರೋ ಕೂಡ ಕಿಮ್ ನ ನೋಡಕ್ಕೆ ಅಂತ ಹೋದಾಗ ಕಿಮ್ ಹೇಳ್ತಾನೆ, ಅವ್ನ್ ಕೇಳೋದು ಅದೇ ವಿಷಯ, ನಾನು ವೈಟ್ ಹೇರ್ಸ್ ಹುಡುಗಿನ ಸಾಯಿಸಿದ್ನಲ್ಲ ಆ ಟೈಮ್ಗೆ ನನ್ನ ಪಾಸ್ಟ್ ಗೆ ಕರ್ಕೊಂಡು ಹೋಗು ಅಂತ. ಇಲ್ಲಿ ಕಿಮ್ಗೆ ಗೊತ್ತಿಲ್ಲದೆ ಇರೋ ಇನ್ನೊಂದು ವಿಷಯ ಏನಂದ್ರೆ, ಅವನ 3ನೇ ವಿಶ್ ನ ನೆರವೇರಿಸಿದ್ಮೇಲೆ ಅವ್ನಿಗೆ ನಮ್ ಹೀರೋ ಬಗ್ಗೆ ಏನು ನೆನಪೇ ಇರಲ್ಲ. ಒಂದು ಜೀನಿ ಇತ್ತು, ನಾನ್ 3 ವಿಶ್ ನ ನೆರವೇರಿಸ್ದಾನೋ ನೆನಪೇ ಅವ್ನಿಗೆ ಇರೋದಿಲ್ಲ. ಇದನ್ನು ಟೈಮ್ ಟ್ರಾವೆಲ್ ಮಾಡಿ ಕರ್ಕೊಂಡು ಆ ಟೈಮ್ಗೆ ಹೊರಟೋದ, ಅಂದ್ರೆ ಆ ವೈಟ್ ಹೇರ್ಸ್ ಹುಡುಗಿನ ಸಾಯಿಸ್ತಾನಲ್ಲ ಆ ಟೈಮ್ಗೆ ಕರ್ಕೊಂಡು ಹೊರಟೋದ. ಅವಾಗೆ ತಾನೆ ನಮ್ ಹೀರೋ ಕೂಡ ಈ ಡೈರಿನ ಹೀರೋಯಿನ್ ಗೆ ಕೊಡ್ಬೇಕು. ಆತರ ಪಾಸ್ಟ್ ಅಲ್ಲಿ ಇರೋ ನಮ್ ಹೀರೋಯಿನ್ ಗೆ ನಮ್ ಹೀರೋ ಮೇಲೆ ಅವಾಗ ಇನ್ನೂ ಕೋಪ ಇದ್ದಿರುತ್ತೆ. ಸೊ ಡೈರಿನ ತಗೊಂಡೋದಾಗ, ಇವಾಗ ಏನೋ ಇಲ್ಲಿಗೆ ಬಂದೆ, ನಾನು ಬರ್ಬೇಡ ಅಂತ ಹೇಳಿದ್ರೆ ಕೂಡ ಇಲ್ಲಿಗೆ ಬರ್ತೀಯ ಅಂತ ಹೇಳಿ ಬೈದಾಗ, ಏನಿಲ್ಲ ತಗೋ ಈ ಡೈರಿನ ತಗೊಂಡು ಸ್ವಲ್ಪ ಓದ್ ನೋಡು ಅಂದಾಗ ಆ ಡೈರಿನ ಅವಳು ತಗೊಂತಾಳೆ. ಅದಲ್ಲಿರೋ ಹ್ಯಾಂಡ್ ರೈಟಿಂಗು ಅದೆಲ್ಲ ನೋಡಿದಾಗ್ಲೇ ಅವಳಿಗೆ ಅರ್ಥ ಆಗೋಯ್ತು, ನಾನೇ ಇದನ್ನ ಫ್ಯೂಚರ್ ಇಂದ ಕೊಟ್ಟು ಕಳ್ಸಿರೋದು ಅಂತ. ಅದನ್ನ ಓದಿದ ತಕ್ಷಣ ಅಲ್ಲಿರೋ ಒಂದು ರಾಡ್ ತರ ಇರುತ್ತೆ, ಅದನ್ನ ತಗೊಂಡು ಹೋಗ್ತಿದ್ದಾಳೆ. ಇದ್ರ ನೋಡಿ ನಮ್ ಹೀರೋಗೆ ಸಖತ್ ಆಶ್ಚರ್ಯ, ಯಾಕಂದ್ರೆ ಫ್ಯೂಚರ್ ಅಲ್ಲಿ ಇರೋ ಹೀರೋಯಿನ್ ಬುಕ್ ಕೊಡೋವಾಗೆ ಹೇಳಿರ್ತಾಳೆ ನಾನು ರಾಡ್ ತಗೊಂಡು ಹೋಗ್ತೀನಿ ಅಂತ. ಅದೇ ತರ ತಗೊಂಡು ಹೋಗ್ತಾ ಇದ್ದಾಳೆ ಅಲ್ವಾ ಅಂತ. ಅಂದ್ರೆ ಇವಾಗ ಕಿಮ್ ಅನ್ನೋನು ಈ ವೈಟ್ ಹೇರ್ಸ್ ಹುಡುಗಿನ ಸಾಯಿಸ್ತಾನೆ, ಅದನ್ನ ತಡೆಯಕ್ಕೆ ಅಂತ ಇವ್ರಿಬ್ರು ಹೋಗ್ಬೇಕು. ನೀನ್ಯಾಕ್ ಸುಮ್ನೆ ಗಾಡಿಯಲ್ಲಿ ಪೆಟ್ರೋಲ್ ಎಲ್ಲ ವೇಸ್ಟ್ ಮಾಡ್ಕೊಂಡು ಹೋಗ್ತೀಯಾ, ನಾನು ನಿನ್ನ ನಿಮಿಷದಲ್ಲಿ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿ ಅವ್ರನ್ನ ಹಗ್ ಮಾಡ್ಕೊಳಕ್ ಹೇಳ್ಬಿಟ್ಟು ಇವನ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅದೇ ಟೈಮಲ್ಲಿ ಅವನ ಟ್ರಕ್ ನ ನಿಲ್ಲಿಸ್ಕೊಂಡಿರ್ತಾನೆ. ಇವಾಗ ಅವನಿಗೆ ನಮ್ಮ ಹೀರೋ ಬಗ್ಗೆ ಏನು ನೆನಪಿಲ್ಲ, ಅಂದ್ರೆ ಒಂದು ಜೀನಿ ಬಗ್ಗೆ ಏನು ನೆನಪಿಲ್ಲ. ಟೈಮ್ ಟ್ರಾವೆಲ್ ಮಾಡಿ ಕರ್ಕೊಂಡ್ ಬಂದ್ ಬಿಟ್ಟಿರೋದ್ ಮಾತ್ರ ನಮ್ ಹೀರೋ ಕೆಲಸ. ಅದೇ ಟೈಮಲ್ಲಿ ಆ ವೈಟ್ ಹೇರ್ಸ್ ಹುಡುಗಿ ಲಿಫ್ಟ್ ಕೇಳ್ಕೊಂಡ್ ಬಂದಿರ್ತಾಳೆ. ಇವನಂತರ ಡಿಫ್ರೆಂಟ್ ಸೈಕೋ ಅಲ್ವಾ, ಯಾವ್ದಾದ್ರು ಹುಡುಗಿ ತಲೆಗೆ ಕಲರ್ ಮಾಡ್ಕೊಂಡಿದ್ರೆ ನೀವು ಸೈಕೋಗೆ ಚೇಂಜ್ ಆಗ್ಬಿಡ್ತಾನೆ, ಅವನಲ್ಲಿರೋ ಸೈಕೋಲ ಹೊರಗಡೆ ಬಂದ್ಬಿಡ್ತಾನೆ. ಇವಾಗ ಆ ಹುಡುಗಿನ ಸಾಯಿಸ್ಬೇಕಂತಾನೆ ಅವ್ನ ತಲೆಯಲ್ಲಿ ಓಡ್ತಾ ಇರೋದು. ಆ ಹುಡುಗಿನ ಈ ಜಾಗದಲ್ಲಿ ಡ್ರಾಪ್ ಮಾಡಿದ್ದೆ ಅವನು ಇದಕ್ಕೂ ಮುಂಚೆ ಕರ್ಕೊಂಡ್ ಬಂದು. ಆ ಹುಡುಗಿ ಅವ್ರ ಟ್ರಕ್ ಅಲ್ಲಿ ಫೋನ್ ನ ಬಿಟ್ಬಿಟ್ಟಿರ್ತಾಳೆ. ಆ ಫೋನ್ ತಗೊಳಕ್ಕೆ ಅಂತ ರಿಟರ್ನ್ ಬಂದಿರೋದು. ಇದೇ ಒಳ್ಳೆ ಚಾನ್ಸ್ ಅಲ್ವಾ ಅಂತ ಅವನಿಗೆ ಅನ್ನಿಸ್ತಾ ಇರುತ್ತೆ. ಹಿಂದೆ ಮುಂದೆ ನೋಡ್ತಾನೆ, ಯಾರು ಹುಡುಗಿ ಜೊತೆ ಬಂದಿಲ್ಲ, ಯಾರು ಇಲ್ಲ ಅಂತ ಹೇಳಿ ಇವ್ನ್ ಕೈ ಚಳ್ಕನ ಸ್ಟಾರ್ಟ್ ಮಾಡ್ಬಿಟ್ಟು ಆ ಹುಡುಗಿ ತಲೆ ಹಿಡ್ಕೊಂಡು ಆ ಗಾಡಿದು ಹೆಡ್ಲೈಟ್ ಗೆಲ್ಲ ಹಾಕಿ ಹೊಡೆದಿರ್ತಾನೆ. ಅವಾಗೆ ಅವಳ ಕೂದಲು ಅದಕ್ಕೆ ಸಿಕ್ಕಾಕೊಂಡಿದ್ದು. ಫಸ್ಟ್ ಆಫ್ ಆಲ್ ಅವ್ನು ಇಲ್ಲಿ ಬಂದಿದ್ದೆ ಯಾವ್ದೇ ಎವಿಡೆನ್ಸ್ ಬಿಡಬಾರ್ದು ಅಂತ, ಬಟ್ ಅದೇ ಮತ್ತೆ ರಿಪೀಟೆಡ್ ಆಗಿ ನಡೀತಾ ಇದೆ. ಫಸ್ಟ್ ಟೈಮ್ ಅವ್ನ್ ಏನ್ ಮಾಡಿದ್ನೋ ಇವಾಗ ಅದೇ ನಡೀತಾ ಇದೆ ಅಷ್ಟೇ. ಲಾಸ್ಟ್ ಅಂಡ್ ಫೈನಲ್ ಅವ್ನ ಗಾಡಿಯಲ್ಲಿ ಇಟ್ಟಿರೋ ಏನೋ ಒಂದು ರಾಡನೋ ಅಥವಾ ಒಂದು ಹ್ಯಾಮರ್ ಏನೋ ಎತ್ಕೊಳ್ತಾನ ಅವಳನ್ನ ಹೊಡಿಯಕ್ಕೆ ಅಂತ. ಆ ಟೈಮ್ಗೆ ಅಲ್ಲಿ ಪೊಲೀಸ್ ಅವರೆಲ್ಲ ಬಂದ್ಬಿಡ್ತಾರೆ. ಅಂದ್ರೆ ನಮ್ ಹೀರೋಯಿನ್ ಈ ಜಾಗಕ್ಕೆ ಬಂದಾಗ ಪೊಲೀಸ್ ಅವ್ರನ್ನೆಲ್ಲ ಅಲರ್ಟ್ ಮಾಡಿರ್ತಾಳೆ. ಅವಳು ಬಂದು ಅವ್ನ ತಲೆಗೆ ಒಂದು ಕೊಡ್ತಾಳೆ. ನೋಡಿ ಅವ್ನಿಗೆ ಸುತ್ಕೊಂಡೋಗಿ ಕೆಳಗಡೆ ಬಿದ್ದ. ನಮ್ ಹೀರೋನು ಅಲ್ಲೇ ಇರ್ತಾನೆ. ಐ ಜಾಲಿ, ಇದೆಲ್ಲ ನೋಡೋದಕ್ಕೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ. ನಾನ್ ಇತ್ರೊಬ್ಬಳನ್ನ ಕಾಪಾಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ, ಬಟ್ ಹೆಂಗೋ ಅವನ 3ನೇ ವಿಶ್ ನ ವೇಸ್ಟ್ ಮಾಡಿಸಿದ್ದಕ್ಕೆ ನಾನು ಫಸ್ಟ್ ಹೀರೋಯಿನ್ ಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅನ್ಕೊಳ್ತಾ ಇರ್ತಾನೆ. ಫೈನಲ್ ಆಗಿ ಆ ಹುಡುಗಿನ ಕೂಡ ಇವ್ರು ಕಾಪಾಡಿದ್ದಾಯ್ತು. ಆಮೇಲೆ ಪೊಲೀಸ್ ಸ್ಟೇಷನ್ ಗೆ ಹೋಗಿ ನಡೆದಿರೋದನ್ನ ಹೇಳಿ ಅಲ್ಲಿಂದ ಅವ್ರು ಹೊರಗಡೆ ಬಂದಾಗ ಆ ವೈಟ್ ಹೇರ್ಸ್ ಹುಡುಗಿ ಬಂದು ನಮ್ ಹೀರೋಯಿನ್ ಹತ್ರ ತುಂಬಾ ಥ್ಯಾಂಕ್ಸ್ ಹೇಳ್ತಾಳೆ. ಇವತ್ತು ನೀವೇ ಇಲ್ಲಂದಿದ್ರೆ ನಾನು ಏನಾಗ್ಬಿಡ್ತಾ ಇದ್ನೋ, ನಾನು ಸತ್ತೇ ಹೋಗ್ತಾ ಇದ್ದೆ, ನನ್ನ ಕಾಪಾಡಿದ ದೇವ್ರೆ ನೀವು ಅಂತೆಲ್ಲ ಹೇಳ್ಬಿಟ್ಟು ಹೋಗ್ತಾಳ. ಇದೆಲ್ಲ ನಮ್
ನಮ್ ಹೀರೋಯಿನ್ ಒಂಥರ ಹೊಸ ಫೀಲಿಂಗ್ ಕೊಡ್ತಾ ಇದೆ. ಆ ಟೈಮಲ್ಲಿ ಅವಳು ಇನ್ನಷ್ಟು ರೂಡ್ ಆಗಿ ಇದ್ಲು ತಾನೆ, ಎಲ್ಲರೂ ಅವಳನ್ನ ನೋಡಿ ಒಂದು ಸೈಕೋ ಹುಡುಗಿ ಅಂತ ತಾನೆ ಅವಾಗೂ ಮಾತಾಡ್ತಾ ಇದ್ದಿದ್ದು. ಬಟ್ ಇವಾಗ ಈ ಹುಡುಗಿ ನಮ್ ಹೀರೋಯಿನ್ ಬಗ್ಗೆ ಸ್ವಲ್ಪ ಹೊಗಳಿ ಮಾತಾಡಿದ ತಕ್ಷಣ ಅವಳಿಗೊಂಥರ ಫೀಲ್ ಡಿಫ್ರೆಂಟ್ ಆಗಿರುತ್ತೆ. ಆದ್ರೆ ನಮ್ ಹೀರೋ ಗೊತ್ತಿವಳು ನೋಡಿ ನಗು ಬರ್ತಾ ಇರ್ತಾ ನಗ್ತಾನೆ ಇರ್ತಾನೆ. ಈ ಟೈಮಲ್ಲಿ ಅವಳು ಹೆಂಗಿದ್ಲಲ್ವಾ, ಅವಾಗೆ ಒಂಥರ ಫೀಲ್ ಆಗ್ತಾ ಇತ್ತಲ್ವಾ ಅಂತ. ಸಾಲದಕ್ಕೆ ಅವನು ಇವತ್ತು ಆಕಾಶದಲ್ಲಿ ಸ್ಟಾರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅಂತ ಮತ್ತೆ ಸ್ಟಾರ್ಸ್ ಬಗ್ಗೆ ಮಾತಾಡ್ತಾ ಇರ್ತಾನ. ಆಗ ಇವಳು ಒಂದ್ ನಿಮಿಷ ಇರು ಅಂತ ಹೇಳಿ ಅವ್ರ ಫ್ರೆಂಡ್ ಗೆ ಕಾಲ್ ಮಾಡ್ಬಿಟ್ಟು, ನೀನ್ ಅಂದೆ ತಾನೆ ಯಾವ್ದಾದ್ರು ಹುಡುಗ ಸ್ಟಾರ್ಸ್ ಬಗ್ಗೆ ಅದ್ರೆಲ್ಲ ಮಾತಾಡಿದ್ರೆ ಕಿಸ್ ಮಾಡ್ಬೇಕು ಅಂತ, ಇಲ್ಲಿ ಒಬ್ಬ ನನ್ನ ಹತ್ರ ಹಂಗೆ ಮಾತಾಡ್ತಾ ಇದ್ದಾನೆ ಅಂತ ತಿರುಗಿ ನೋಡೋಷ್ಟ್ರಲ್ಲಿ ನಮ್ ಹೀರೋ ಇನ್ನೂ ಹೀರೋಯಿನ್ ನೋಡಿ ನಗ್ತಾನೆ ಇದ್ದ. ಅದು ಸ್ವಲ್ಪ ಹೊತ್ತಿಗೆ ಅವ್ನು ಅಲ್ಲಿಂದ ಮತ್ತೆ ಫ್ಯೂಚರ್ ಗೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದ್ಬಿಟ್ಟ. ಇಲ್ಲಿರೋ ನಮ್ ಹೀರೋಯಿನ್ ಗೆ ಇವಾಗ ಕಿಸ್ ಮಾಡೋ ಮೂಡ್ ಬಂದ್ಬಿಟ್ಟಿದೆ, ಕಿಸ್ ಮಾಡ್ಬೇಕು ಅಂತ ಇಲ್ಲಿಗೆ ಅಲ್ಲಿಗೆ ಓಡ್ತಾ ಇರ್ತಾಳೆ. ಕರೆಕ್ಟಾಗಿ ಅದೇ ಟೈಮ್ಗೆ ನಮ್ ಹೀರೋ ಬರೋ ಸೌಂಡ್ ಕೇಳಿಸಿದ ತಕ್ಷಣ ಎದ್ದೋ ಬಿದ್ದೋ ಅಂತ ಹೇಳಿ ಹೋಗಿ ಬೆಡ್ ಮೇಲೆ ಮಲ್ಕೊಂಡು ಬೆಡ್ಶೀಟ್ ಎಲ್ಲ ಒದಿಸ್ಕೊಂಡ್ಬಿಟ್ಲು. ಹೆಂಗ್ ಅದನ್ನ ಓಪನ್ ಆಗಿ ಒಂದು ಹುಡುಗಿ ಕೇಳಕ್ ಆಗತ್ತೆ ಅಂತ. ಅವ್ನ್ ಬಂದ್ಬಿಟ್ಟು ಯಾಕೆ ಏನಾಯ್ತು ಆತರ ಎಲ್ಲ ಮಾಡ್ತಾ ಇದೀಯ ಅಂದಾಗ, ಏನಿಲ್ಲ ನಂಗೆ ನಿದ್ದೆ ಬರ್ತಾ ಇದೆ ನೀನ್ ಹೋಗು ಅಂತ ಹೇಳಿ ಅವಳ ಎಮೋಷನ್ ನ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಅವನು ಸರಿ ಆಯ್ತು ತಗೋ ನಿನ್ ಡೈರಿನ ಇಲ್ಲೇ ಇಡ್ತಾ ಇದೀನಿ ಅಂತ ಇಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನ. ಅಪ್ಪಡಿ ಹೊರಟೋದ. ಈ ಫೀಲಿಂಗ್ಸ್ ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ನಗುನ ಮತ್ತೆ ಕೋಪನ ಕೂಡ ಕಂಟ್ರೋಲ್ ಮಾಡ್ಬಿಡ್ಬೋದು, ಆದ್ರೆ ಈ ಎಮೋಷನ್ ನ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ ಇರುವಾಗ್ಲೇನೆ ಹೀರೋ ಅಲ್ಲಿಗೆ ಬಂದ್ಬಿಟ್ಟ. ಇವಳ ತಲೆಯಲ್ಲಿ ಏನ್ ನೋಡ್ತಾ ಇದೆ ಅಂತ ನಮ್ ಹೀರೋಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಇವಳನ್ನ ಇದಕ್ ಮೇಲೆ ಕಷ್ಟ ಪಡಿಸೋದು ಬೇಡ ಅಂತ ಇವನೇ ವಾಂಟೆಡ್ ಆಗಿ ನಮ್ ಹೀರೋಯಿನ್ ಗೆ ಕಿಸ್ ಮಾಡ್ತಾನೆ. ಇನ್ನೊಂದ್ ಕಡೆ ಆ ಬ್ಯಾಂಕ್ ಎಂಪ್ಲಾಯ್ ಹುಡುಗಿನ ತೋರಿಸ್ತಾರೆ. ಆ ಬ್ಯಾಂಕ್ ಅಲ್ಲಿರೋ ಮ್ಯಾನೇಜರ್ ಎಲ್ಲ ಇರ್ತಾರಲ್ವಾ, ಅವ್ರು ಇವಳಿಗೆ ಸರಿಯಾಗಿ ಬೈದಿರ್ತಾರೆ. ಇವಳೇ ವಾಂಟೆಡ್ ಆಗಿ ಹೀರೋಯಿನ್ ಅಕೌಂಟ್ ಅಲ್ಲಿರೋ ದುಡ್ಡನ್ನ ಇವಳ ಅಕೌಂಟ್ ಗೆ ಬರೋ ತರ ಮಾಡ್ಕೊಂಡಿದ್ದಾಳೆ. ಅವಳು ಗೊತ್ತಿದ್ರೆ ಕೂಡ ನಿಜ ಹೇಳಿಲ್ಲ ಅಂತ ಅವಳಿಗೆ ಪನಿಷ್ಮೆಂಟ್ ಕೊಡಕ್ಕೆ ಅಂತ ಟ್ರೈ ಮಾಡಿದ್ದಾರೆ. ಟ್ರೈ ಮಾಡಿಲ್ಲ, ಅವಳಿಗೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಕೆಲಸ ಬಿಟ್ಟು ಕೂಡ ತೆಗೆದ್ ಬಿಟ್ಟಿರ್ತಾಳೆ. ಇದಕ್ಕೆಲ್ಲ ಅವಳೇ ಕಾರಣ ಅಂದ್ರೆ ನಮ್ ಹೀರೋಯಿನ್ ಕಾರಣ ಅಂತ ಹೇಳಿ ಇವಳು ಸಖತ್ ಕೋಪ ಪಡ್ತಾಳೆ. ಇನ್ ಲಾಸ್ಟ್ ಅಂಡ್ ಫೈನಲ್ ಮೂರನೇ ವಿಷ್ ಇದೆ ಇವಳ ಹತ್ರ. ಇವಳು ಏನಂತ ಕೇಳ್ತಾಳೆ ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ಯೂಟ್ಯೂಬರ್ ಅವರ ಫ್ಯಾಮಿಲಿನ ತೋರಿಸ್ತಾರೆ. ಅದೇ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇದ್ರಲ್ಲ ಅವ್ರನ್ನ ತೋರಿಸ್ತಾರೆ. ಅವ್ನಿಗೆ ಇವಾಗವರೆಗೂ ಅರ್ಥ ಆಗ್ತಾ ಇಲ್ಲ ಅವ್ನು ಹೆಂಗೆ ಸ್ಕೆಲಿಟನ್ ಇದ್ದಿದ್ದ ಜಾಗಕ್ಕೆ ಹೋದ, ವಿಡಿಯೋ ಹೆಂಗ್ ವೈರಲ್ ಆಯ್ತು ಅಂತ. ಅವಾಗ ಅವನವ್ರ ವೈಫ್ ಹತ್ರ ಹೇಳ್ತಾನೆ, ಹೌದು ನಾನು ಫೋನ್ ಅಲ್ಲಿ ಒಂದು ಜೀನಿ ಅಂತ ಬೆಳಕು ಒಂದು ದೀಪ ತರ ಬಂತು, ಅದ್ರಲ್ಲಿ ನಿನ್ಗೆ 3 ವಿಷಸ್ ಇರುತ್ತೆ, ಅದ್ರಲ್ಲಿ 2 ಕಂಡೀಷನ್. ಒಂದು ಬಂದು ನೀನು ಫ್ಯೂಚರ್ ಹೋಗಕ್ಕಾಗಲ್ಲ, ಸತ್ತಿರೋರ್ನ ಬದುಕ್ಸಕ್ಕಾಗಲ್ಲ ಅಂತ ಬಂತು. ಅವಾಗ ನಾನು ಸುಮ್ನೆ ಬಾಯಿ ಮಾತಿಗೆ ಹೇಳ್ದೆ ಇವಾಗ ಒಂದು ವಿಡಿಯೋ ಹಂಗೆ ಸಖತ್ ವೈರಲ್ ಆಗ್ಬಿಡ್ಬೇಕು ಅಂತ. ಹಂಗ ಅನ್ಕೊಂಡಿದ್ ನೆಕ್ಸ್ಟ್ ಮಿನಿಟ್ ನಾನು ಸ್ಕೆಲಿಟನ್ ಇದ್ದಿದ್ದ ಜಾಗದಲ್ಲಿದ್ದೆ, ಲೈವ್ ಕೂಡ ಆನ್ ಆಗ್ಬಿಟ್ಟಿತ್ತು, ಇದ್ರೆಲ್ಲ ಬಂದ್ಬಿಡ್ತು ಅಂದಾಗ ಇವಳ ಕೈಲಿದ್ ನಂಬಕ್ಕೆ ಆಗ್ತಾ ಇಲ್ವೇ ಅಂದಾಗ, ನಿಜ ಕಣೆ ಇದೇ ನಡೆದಿದ್ದು ಅಂದಾಗ, ನೀನ್ ಕುಡ್ದಿರೋ ಮತ್ತಲ್ಲಿ ಏನೋ ಹೇಳ್ತಾ ಇದೀಯಾ, ಸರಿ ಆಯ್ತು ಹಂಗಾದ್ರೆ ನಿನ್ ಹತ್ರ ಇನ್ನು 2 ವಿಷಯ ಇದೆ ಅಲ್ವಾ, ನಾವ್ ಏನ್ ಕೇಳೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಇಬ್ರು ಏನಂದ್ರೆ ಚೆನ್ನಾಗಿ ದುಡ್ಡಿರೋರ್ ಮನೆಗೆ ನಾವು ದತ್ತು ಮಗುವಾಗಿ ಹೋಗ್ಬಿಡ್ಬೇಕು, ಅವ್ರ ಆಸ್ತಿಗೆ ನಾವೇ ವಾರಸುದಾರರಾಗ್ಬಿಡ್ಬೇಕು, ಹಂಗೆ ಹಿಂಗೆ ಅಂತೆಲ್ಲ ವಿಶ್ ಕೇಳ್ಕೊಂತ ಇರ್ತಾರ. ಅವಾಗ ಇವಳಿಗೆ ಏನ್ ಅನಿಸ್ತೋ ಗೊತ್ತಿಲ್ಲ, ನಾನ್ ನಿನ್ ವೈಫೇ ತಾನೆ, ನಿನ್ ಹತ್ರ 2 ವಿಷ್ ಇದೆ ತಾನೆ, ನನ್ಗ್ ಒಂದೇ ಒಂದು ವಿಶ್ ಕೊಡ್ತೀಯ ಅಂದಾಗ ಅವನಂತಾನೆ, ಏನು ಇದೇ ನಾಟನ, ಒಂದು ವಿಷ್ ನಿನ್ಗೇನಕ್ಕೆ ಅಂತದೇನ್ ಕೇಳ್ತೀಯ ನೀನು ಅಂದಾಗ, ಏನಿಲ್ಲ ನಮ್ಮ ಅಪ್ಪಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತು ತಾನೆ, ಅದೇ ವಿಷ್ನ ಯೂಸ್ ಮಾಡಿ ಅವ್ರಿಗೆ ಕ್ಯಾನ್ಸರೇ ಇಲ್ದಂಗ್ ಮಾಡ್ಬಿಟ್ರೆ ಚೆನ್ನಾಗಿರತ್ತಲ್ವಾ ಅಂದಾಗ, ನಿಂಗೇನ್ ತಲೆಯಲ್ಲಿ ಬುದ್ಧಿ ಇದೆಯಾ, ಇದಕ್ಕಲ್ಲ ಈ ತರ ಸಿಲ್ಲಿ ರೀಸನ್ಗೆಲ್ಲ ನೀನು ಒಂದು ವಿಷ್ನ ವೇಸ್ಟ್ ಮಾಡ್ತೀನಿ ಅಂತ ಇದೆಯಾ, ಅದಿದ್ರೆ ನಮ್ಗೆ ಚೆನ್ನಾಗಿ ಕೋಟಿ ದುಡ್ಡು ಬೇಕು ಅಂತ ಹೇಳಿ ನಾವ್ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ಅದ್ರಲ್ಲಿ ನಿಮ್ಮ ಅಪ್ಪನ್ಗೆ ಆಪರೇಷನ್ ಮಾಡಿಸ್ಬೋದಲ್ವಾ, ಈ ತರ ಏನಕ್ಕೆ ವೇಸ್ಟ್ ಮಾಡ್ತೀಯ ಅಂತ ಒಂಥರ ಅವಳಿಗೆ ವ್ಯಾಲ್ಯೂನೇ ಕೊಡದೇ ಇರೋ ತರ ಮಾತಾಡ್ತಾನೆ. ಇದರಿಂದ ಅವಳಿಗೊಂಥರ ತುಂಬಾನೇ ಬೇಜಾರಾಗೋಯ್ತು. ಗಂಡ ಅಂತ ಹೆಸರಿಗೆ ಮಾತ್ರನ ನನ್ ಫ್ಯಾಮಿಲಿ ಅಂತ ಬಂದ್ರೆ ಇವ್ನೇನು ನೋಡಲ್ವಾ ಅನ್ನೋ ತರ ಅವಳಿಗೆ ಬೇಜಾರಾಗೋಗುತ್ತೆ. ಸೊ ಇದಕ್ ಮೇಲೆ ಏನಾಗುತ್ತೆ ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.